Hello students, welcome back to my channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು ಇವತ್ತು ಫಸ್ಟ್ PUC KSEAB ಮಿಡ್ ಎಕ್ಸಾಮ್ ಅಕ್ಟೋಬರ್ 2024 ಶಿವಮೊಗ್ಗದಲ್ಲಿ ನಡೆದಿರುವಂತಹ ಪೇಪರ್ನ ಡಿಸ್ಕಸ್ ಮಾಡಲಿಕ್ಕೆ ಇದ್ದೀವಿ. ಸೊ ಒಂದೊಂದೇ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನಾನು ಆನ್ಸರ್ಸ್ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಚೆಕ್ ಮಾಡ್ಕೊಂತ ಬನ್ನಿ ಯಾವ್ದು ಕರೆಕ್ಟ್ ಮಾಡಿದ್ದೀರಾ ಯಾವ್ದು ರಾಂಗ್ ಮಾಡಿದ್ದೀರಾ ಅಂತ. ನೋಡಿ MCQs ಅಲ್ಲಿ ಫಸ್ಟ್ ಒನ್ ಪಾರ್ಟ್ A MCQs ಫಸ್ಟ್ ಕ್ವೆಶ್ಚನ್ the earliest unscientific classification were based on ನೋಡಿ ಇದು ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಲೆಸನ್ ಫಸ್ಟ್ ಪ್ಯಾರಾಗ್ರಾಫ್ ಇಂದನೇ ತಗೊಂಡಿರುವಂತಹ ಕ್ವೆಶ್ಚನ್ ಇದು. ಸೊ ಅನ್ಸೈಂಟಿಫಿಕ್ ಅಂತ ಹೇಳಿದ್ದಾರೆ. ಸೈಂಟಿಫಿಕ್ ಮೆಥಡ್ ಸ್ಟಾರ್ಟ್ ಮಾಡಿದ್ದು ಯಾವಾಗಿಂದ ಅಂತಂದ್ರೆ ಪ್ಲಾಂಟ್ ಹರ್ಬ್ಸ್ ಶ್ರಬ್ಸ್ ಅಂತ ಹೇಳಿ ಅರಿಸ್ಟಾಟಲ್ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ ಅದು ಸೈಂಟಿಫಿಕ್ ಮೆಥಡ್ ಆಗಿತ್ತು. ಸೊ ಅನ್ಸೈಂಟಿಫಿಕ್ ಮೆಥಡ್ ಅಂತ ಅಂದ್ರೆ ಮುಂಚೆ ಇರುವಂತಹ ಏನು ಪೀಪಲ್ ಇದ್ರಲ್ಲ ಅವರೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಜಸ್ಟ್ ಫಾರ್ ಫುಡ್ ಪರ್ಪಸ್ ಶೆಲ್ಟರಿಗೆ ಯಾವ್ಯಾವ ತರ ಪ್ಲಾಂಟ್ಸ್ ಮತ್ತೆ ಯಾವ್ಯಾವ ತರ ಅನಿಮಲ್ಸ್ ಯೂಸ್ ಆಗುತ್ತೆ ಮತ್ತೆ ಫುಡ್ಡಿಗೆ ಯಾವ ತರ ಫಾಡರಿಗೆ ಯಾವ ತರ ಯೂಸ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಆರ್ಗಾನಿಸಮ್ಸ್ ನ ಅವ್ರು ಏನ್ ಮಾಡ್ತಾ ಇದ್ರು ಕ್ಲಾಸಿಫೈ ಮಾಡ್ತಾ ಇದ್ರು. ಸೊ ದಟ್ ಈಸ್ ಅನ್ಸೈಂಟಿಫಿಕ್ ವೇ. ಸೊ ಬೇಸ್ಡ್ ಆನ್ ವಾಟ್ ಯೂಸಸ್ ಆಫ್ ವೇರಿಯಸ್ ಆರ್ಗಾನಿಸಮ್ಸ್ ಅದರಿಂದ ಯಾವ ತರ ನೀಡ್ ಇದೆ ಯಾವ ತರ ಯೂಸ್ ಇದೆ ಅದ್ರ ಬೇಸಿಸ್ ಮೇಲೆ ಅವರು ಸಪರೇಟ್ ಕ್ಲಾಸಿಫೈ ಮಾಡ್ತಾ ಇದ್ರು. ಸೊ ದಟ್ ಈಸ್ ಅನ್ಸೈಂಟಿಫಿಕ್ ವೇ. So that is the earliest type of classification. Sarina. Next, third domain in the sixth kingdom classification includes. So this is also from biological classification lesson. So ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ 3 domain system ಅಂತ ಮಾಡಿದ್ರು. ಸೊ ನಿಮಗೆ ಗೊತ್ತಿದೆ ಅಲ್ಲ 3 domain system ಅಂತ ಒಂದು ಇದೆ. ಸೊ 3 domain system. ಸೊ ಈ 3 domain system ಅಲ್ಲಿ ಏನಂತ ಅಂದ್ರೆ ಮೂರು ಮೇನ್ ಡೊಮೈನ್ಸ್ ಇರ್ತದೆ ಬಟ್ ಎಲ್ಲಾ ಕಿಂಗ್ಡಮ್ಸ್ ಸೇರಿಸಿದ್ರೆ ಏನಾಗುತ್ತೆ 6 ಕಿಂಗ್ಡಮ್. ಸೊ ದಟ್ಸ್ ವೈ ಇಟ್ ಈಸ್ ಆಲ್ಸೋ ನೋನ್ ಆಸ್ AKA ಆಲ್ಸೋ ನೋನ್ ಆಸ್ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಓಕೆನಾ. ಸೊ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತಾನೂ ಕೂಡ ಹೇಳ್ತೀವಿ. ವಿಟ್ಟೇಕರ್ ಕೊಟ್ಟಿರೋದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಇದು ಕಾರ್ಲ್ ವೂಸ್ ಅವರು ಹೇಳಿರುವಂತದ್ದು. ದಟ್ ಈಸ್ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಸಿಸ್ಟಮ್. ಇಟ್ ಇಸ್ ಆಲ್ಸೋ ನೋನ್ ಆಸ್ 3 ಡೊಮೈನ್ ಸಿಸ್ಟಮ್. ಇದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮೊನೇರಾನ ಎರಡಾಗಿ ಡಿವೈಡ್ ಮಾಡ್ತಾರೆ. ಒಂದು ಆರ್ಕಿ ಬ್ಯಾಕ್ಟೀರಿಯಾ ಇನ್ನೊಂದು ಯು ಬ್ಯಾಕ್ಟೀರಿಯಾ. ಮೊನೇರಾ ಇಸ್ ಡಿವೈಡೆಡ್ ಇಂಟು 2. ಒನ್ ಇಸ್ ಆರ್ಕಿ ಬ್ಯಾಕ್ಟೀರಿಯಾ another is ಯು ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇನ್ ಮಿಕ್ಕಿದ್ದೆಲ್ಲ ಯುಕ್ಯಾರಿಯೋಟ್ ಆಗಿ ಹೋಗುತ್ತೆ. So what is third domain? This is first, this is second and this is third. So third domain ಅಲ್ಲಿ ಏನಾಯ್ತು ಎಲ್ಲ ಯುಕ್ಯಾರಿಯೋಟ್ಸ್ ಬಂತು. ಯುಕ್ಯಾರಿಯೋಟ್ಸ್ ಎಲ್ಲಿಂದ ಬರುತ್ತೆ ಪ್ರೊಟೆಸ್ಟಾ ಫಂಗೈ ಪ್ಲಾಂಟೆ ಅನಿಮೇಲಿಯಾ. ಪ್ರೊಟೆಸ್ಟಾ ಫಂಗೈ ಪ್ಲಾಂಟೆ ಅನಿಮೇಲಿಯಾ ಎಲ್ಲ ಯುಕ್ಯಾರಿಯೋಟ್ಸ್ ಕೂಡ ಒಂದರಲ್ಲೇ ಬಂತು. ಸೊ ಇಲ್ಲಿ ಆರ್ಕಿ ಬ್ಯಾಕ್ಟೀರಿಯಾ ಬರ್ತದೆ ಇಲ್ಲಿ ಯು ಬ್ಯಾಕ್ಟೀರಿಯಾ ಇನ್ ಮಿಕ್ಕಿದ್ದೆಲ್ಲ ಯುಕ್ಯಾರಿಯೋಟ್ಸ್ ಅಂದ್ರೆ ಮೊನೇರಾ ದಟ್ ಈಸ್ ಪ್ರೊಕ್ಯಾರಿಯೋಟ್ಸ್ ಅನ್ನ ಏನ್ ಮಾಡಿದ್ದಾರೆ ಎರಡಾಗಿ ಡಿವೈಡ್ ಮಾಡಿರೋದು. ಸರಿನಾ. ದಟ್ ಈಸ್ ಮೊನೇರಾನ ಎರಡು ಡೊಮೇನ್ ಆಗಿ 1 and 2. ಸೊ ಟೋಟಲ್ ಆಗಿ ಎಷ್ಟು ಕಿಂಗ್ಡಮ್ ಆಯ್ತು ಇಲ್ಲಿ 1 2 3 4 5 6 ಗೊತ್ತಾಗ್ತಿದಲ್ಲ. 1 2 3 4 5 6. So that's why it is also known as what 6 kingdom classification system. So adra prakara third domain yavadu anta kelidare ನೋಡಿ. First domain archaea bacteria, second domain eubacteria, third domain yavadu eukaryotes. So it includes eukaryotes. Both prokaryotes eukaryotes alla. Only fungi antu alla. Fungi ashte irodilla illi. Prokaryotes ashte antu third domain alli illa. So third domain is correct is option B. Option B is the correct answer for second one. Next, the cell organelle that does not come under endomembrane system is. ನೋಡಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಎಲ್ಲ ಸಿಂಗಲ್ ಮೆಂಬ್ರೇನ್ ಇರುವಂತಹ ಆರ್ಗನಲ್ಸ್ ಇರ್ತದೆ. ಯಾವುದು ಲೈಸೋಸೋಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತೆ ಗಾಲ್ಗಿ ಅಪರೇಟಸ್ ಇರುತ್ತೆ. ಬಟ್ ಪೆರಾಕ್ಸಿಸೋಮ್ ಇರಲ್ಲ. ಪೆರಾಕ್ಸಿಸೋಮ್ ಅದೆಲ್ಲ ಏನು ಅಂತಂದ್ರೆ ಮೈಕ್ರೋಬಾಡೀಸ್ ಗೊತ್ತಾಗ್ತಿದಲ್ಲ. ಸೊ ಪೆರಾಕ್ಸಿಸೋಮ್ ಇಸ್ ಮೈಕ್ರೋಬಾಡೀಸ್. ಇಟ್ ಡಸ್ ನಾಟ್ ಕಮ್ಸ್ ಅಂಡರ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಇದ್ರ ಜೊತೆಗೆ ಇನ್ನೊಂದಿದೆ ವ್ಯಾಕ್ಯೂಲ್. ನೆಕ್ಸ್ಟ್, the arrangement of microtubules in cilia and flagella is. cilia flagella ಅಲ್ಲಿ ಯಾವ ತರ ಅರೇಂಜ್ಮೆಂಟ್ ಆಗಿರುತ್ತೆ 9+2 ಹೊರಗಡೆ ಇರೋದೆಲ್ಲ ಏನು ಮೈಕ್ರೋಟ್ಯೂಬ್ಯೂಲ್ಸ್ ಡಬ್ಲೆಟ್ಸ್ ಅಲ್ಲಿ ಇರುತ್ತೆ. ಡಬ್ಲೆಟ್ಸ್ ಮೈಕ್ರೋಟ್ಯೂಬ್ಯೂಲ್ಸ್ ಇರುತ್ತೆ. ಮಧ್ಯದಲ್ಲಿ ಇರೋದು ಯಾವ್ದಿರುತ್ತೆ ಸಿಂಗಲ್ ಇರುವಂತದ್ದು ಎರಡಿರುತ್ತೆ. ಸೊ ಈ ತರ ಅರೇಂಜ್ಮೆಂಟ್ ಇರುತ್ತಲ್ಲ. ಸೊ ಹೊರಗಡೆ ಇರೋದೆಲ್ಲ 9 ಹೊರಗಡೆ ಇದೆ. ಎಷ್ಟು
ಡಬಲ್ ಡಬಲ್ ಆಗಿ ಅರೇಂಜ್ ಆಗಿದೆ, ದಟ್ ಈಸ್ 9 and ಮಿಡಲ್ ಅಲ್ಲಿ ಇರೋದು 2, so that's why it is known as 9+2 arrangement. Next, the enzymes catalyzing the hydrolysis of ester, ether, peptide and glycosidic bonds are. ನೋಡಿ ಅಲ್ಲೇನೆ ಕ್ವೆಶ್ಚನ್ ಅಲ್ಲೇನೆ ಇದೆ, ಹೈಡ್ರೋಲೈಸಿಸ್ ಆಫ್ ಈಸ್ಟರ್ ಮತ್ತೆ ಈಥರ್ ಮತ್ತೆ ಪೆಪ್ಟೈಡ್ ಅಂಡ್ ಗ್ಲೈಕೋಸಿಡಿಕ್ ಬಾಂಡ್ಸ್ ಅಂದ್ರೆ ಬಾಂಡ್ ನ ಬ್ರೇಕ್ ಮಾಡಿ, ದಟ್ ಈಸ್ ಹೈಡ್ರೋಲೈಸಿಸ್ ಪ್ರೋಸೆಸ್ ಆದಾಗ ಯಾವ್ದು ಕ್ಲಾಸಿಫಿಕೇಶನ್, ಯಾವ ಟೈಪ್ ಆಫ್ ಎನ್ಸೈಮ್ಸ್ ಮಾಡೋದು ಈ ಕೆಲಸನ ಅಂತ ಕೇಳ್ತಾ ಇದ್ರೆ, ಸೊ ಯಾವ್ದು ಮಾಡೋದು ಅಂದ್ರೆ ಹೈಡ್ರೋಲೇಸಸ್, ಸರಿನಾ? ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next, the site of attachment of spindle fibers to the chromosomes. ನೋಡಿ ಸ್ಪಿಂಡಲ್ ಫೈಬರ್ಸ್, ಇದು ಕ್ರೋಮೋಸೋಮ್ ಅಂತ ಅಂದ್ರೆ ಮಧ್ಯದಲ್ಲಿ ಏನಿರುತ್ತೆ, ಸೆಂಟ್ರೋಮಿಯರ್ ಇರುತ್ತೆ, ಹೌದಾ? ಸೊ ದಿಸ್ ಇಸ್ centromere in the middle. So this centromere is surrounded by one protein sheath known as kinetochore. ಈ kinetochore ಗೆ ಏನ್ ಅಟ್ಯಾಚ್ ಆಗುತ್ತೆ, spindle fibers. So spindle fibers are attached ಯಾವ್ದ್ರಿಂದ, kinetochore ಗೆ ಅಟ್ಯಾಚ್ ಆಗುತ್ತೆ. So answer is what? First option, kinetochore. ನೆಕ್ಸ್ಟ್, ಸೆಕೆಂಡರಿ ಕನ್ಸ್ಟ್ರಕ್ಷನ್ ಅಂದ್ರೆ ಇದ್ರ ಮೇಲ್ಗಡೆ ಇರುವಂತದ್ದು ಸ್ಯಾಟಲೈಟ್ ಇರುತ್ತಲ್ಲ ಅದು. ಟೀಲೋಮಿಯರ್ ಅಂತಂದ್ರೆ ತುದಿಯಲ್ಲಿ, ಕ್ರೋಮೋಸೋಮಿನ ತುದಿಗೆ ಏನಂತ ಕರಿತೀವಿ ನಾವು, ಟೀಲೋಮಿಯರ್. ನೆಕ್ಸ್ಟ್ ಕ್ರೊಮ್ಯಾಟಿಡ್ ಅಂತಂದ್ರೆ ಇದು ಹೋಲ್ ಆಗುತ್ತೆ, ಇದು ಹೋಲ್ ಸ್ಟ್ರಕ್ಚರ್ ಏನಾಯ್ತು, ಕ್ರೊಮ್ಯಾಟಿಡ್ ಆಯ್ತು. ಸೊ ಇದೆಲ್ಲ ಆಪ್ಷನ್ ಅಲ್ಲ, ಕರೆಕ್ಟ್ ಆಪ್ಷನ್ ಯಾವುದು, ಕೈನೆಟೋಕೋರ್. ನೆಕ್ಸ್ಟ್, ದ ಅಕ್ವಾಟಿಕ್ ಮ್ಯಾಮಲ್ ಈಸ್ ಯಾವುದು, ಬ್ಲೂ ವೇಲ್, ಅದಕ್ಕೆ ಏನಂತ ಕರಿತೀವಿ, ಬೆಲ್ನಾಪ್ಟೆರಾ. ಮತ್ತೆ ದ ಅಸಿಮೆಟ್ರಿಕ್ ಫ್ಲವರ್ ಅಮಾಂಗ್ ದ ಫಾಲೋಯಿಂಗ್ ಈಸ್, ನೋಡಿ ಆಕ್ಟಿನೋಮಾರ್ಫಿಕ್ ಝೈಗೋಮಾರ್ಫಿಕ್ ಇರುತ್ತಲ್ಲ, ಸೊ ಅದೇ ತರ ಅಸಿಮೆಟ್ರಿಕಲ್ ಇರುವಂತಹ ಫ್ಲವರ್ ಯಾವುದು ಅಂತ ಕೇಳಿದರೆ, ಅಂದ್ರೆ ಸಿಮೆಟ್ರಿನೇ ಬರಲ್ಲ. ಸೊ ಅಂತ ಫ್ಲವರ್ಸ್ ಯಾವುದು ಎಕ್ಸಾಂಪಲ್ ಅಂದ್ರೆ ಕ್ಯಾನ್ನ, ಇದೊಂದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ NCERT ಅಲ್ಲಿ. ಸೊ ನೀವು ಇದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್, ದ ಸೆಕ್ಸ್ ಆರ್ಗನ್ಸ್ ಆರ್ ಆಬ್ಸೆಂಟ್ ಇನ್, ಯಾವ್ದ್ರಲ್ಲಿ ಸೆಕ್ಸ್ ಆರ್ಗನ್ಸ್ ಇರೋದಿಲ್ಲ, ನೋಡಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ, ನೀವು ಕನ್ಫ್ಯೂಸ್ ಆಗೋ ಹಾಗಿಲ್ಲ, ಎಲ್ಲದ್ರಲ್ಲೂ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, ಬಟ್ ಸೆಕ್ಷುವಲ್ ದಟ್ ಇಸ್ ಸೆಕ್ಸ್ ಆರ್ಗನ್ಸ್ ಇರೋದಿಲ್ಲ. ಏನಾಗುತ್ತೆ ಇದರಲ್ಲಿ ಅಂತಂದ್ರೆ, ಒಂದು ಪ್ಲಸ್ ಸ್ಟ್ರೇನ್ ಇರೋದು, ಇನ್ನೊಂದು ಮೈನಸ್ ಸ್ಟ್ರೇನ್ ಇರೋದು, ಒಂದು ಪ್ಲಸ್ ಸ್ಟ್ರೇನ್ ಇನ್ನೊಂದು ಮೈನಸ್ ಸ್ಟ್ರೇನ್ ಇರುವಂತ ಹೈಫೆ ಏನಾಗುತ್ತೆ, ಎರಡು ಪ್ಲಾಸ್ಮೋಗೆಮಿ ಆಗುತ್ತೆ ಫಸ್ಟ್, ಸರಿನಾ? ಪ್ಲಾಸ್ಮೋಗೆಮಿ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಕ್ಯಾರಿಯೋಗೆಮಿ ಆಗುತ್ತೆ, ಅವಾಗ ಡೈಕ್ಯಾರಿಯೋಟಿಕ್ ಫೇಸ್ ಅಲ್ಲಿ ಇರುತ್ತೆ, ದಟ್ ಈಸ್ N+N ಕಂಡೀಷನ್. ನೆಕ್ಸ್ಟ್ ಡೈಕ್ಯಾರಿಯೋಟಿಕ್ ಫೇಸ್ ಅಲ್ಲಿ ಇದ್ದಾಗೇನೆ ಇದು ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಫ್ರೂಟಿಂಗ್ ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ, ಓಕೆನಾ? ಸೊ ಫ್ರೂಟಿಂಗ್ ಬಾಡೀಸ್ ಅಲ್ಲಿ ನೆಕ್ಸ್ಟ್ ಏನಿರುತ್ತೆ, ಇಲ್ಲಿ ಗಿಲ್ಸ್ ಇರುತ್ತೆ, ಸೊ ಅಲ್ಲೇ ಏನು ಅಂತ ಅಂದ್ರೆ ಸೆಕ್ಷುವಲ್ ಸ್ಪೋರ್ಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಓಕೆನಾ? ಸೊ ಇದು ಈ ತರ ಸ್ಟ್ರಕ್ಚರ್ಸ್ ಇರೋದು, ಅದು ಅದರ ಲೈಫ್ ಸೈಕಲ್, ಯಾವುದು ಬೆಸಿಡಿಯೋಮೈಸಿಟ್ಸ್. ಸೊ ಹಿಯರ್ ಸಪರೇಟ್ ಸೆಕ್ಸ್ ಆರ್ಗನ್ಸ್ ಆರ್ ಆಬ್ಸೆಂಟ್, ಯಾವ್ದ್ರಲ್ಲಿ ಇಲ್ಲ ಅಂತ ಕೇಳಿದಾಗ ಏನಂತ ಹೇಳ್ತಾರೆ, ಬೆಸಿಡಿಯೋಮೈಸಿಟ್ಸ್. ಇನ್ನೊಂದು ಕೇಳ್ತಾರೆ, ಅಸೆಕ್ಷುವಲ್ ಸ್ಪೋರ್ಟ್ಸ್ ಬರುತ್ತಾ ಅಂತ ಬೆಸಿಡಿಯೋಮೈಸಿಟಿಸ್ ಅಲ್ಲಿ, ಅಸೆಕ್ಷುವಲ್ ಸ್ಪೋರ್ಟ್ಸ್ ಆರ್ ಆಬ್ಸೆಂಟ್ ಇನ್ ಬೆಸಿಡಿಯೋಮೈಸಿಟಿಸ್. ಡೈಕ್ಯಾರಿಯೋಟಿಕ್ ಫೇಸ್ ಯಾವ್ದು ತೋರಿಸುತ್ತೆ ಅಂದ್ರೆ ಆಸ್ಕೋಮೈಸಿಟಿಸ್ ಮತ್ತೆ ಬೆಸಿಡಿಯೋಮೈಸಿಟಿಸ್. ಸೊ ಇದೆಲ್ಲ ನಿಮಗೆ ಕೀ ಏನು ಪಾಯಿಂಟ್ಸ್ ಇದ್ದಂಗೆ ಈ ಲೆಸನ್ ಅಲ್ಲಿ. ಸೊ ಯಾವುದು ಫಂಗೈ ಕಾನ್ಸೆಪ್ಟ್ ಅಲ್ಲಿ ಈ ತರ ಕ್ವೆಶನ್ಸ್ ಬಂದೇ ಬರುತ್ತೆ, ನೀವು ಒಂದ್ ಕಡೆ ಎಲ್ಲ ಬರ್ದು ಇಟ್ಕೊಳ್ಳಿ. ನೆಕ್ಸ್ಟ್, ಸ್ಟೇಟ್ಮೆಂಟ್ 1, ದ ಸ್ಟಾರ್ಚ್ ಶೀಟ್ ಇಸ್ ಪ್ರೆಸೆಂಟ್ ಇನ್ ಮೊನೊಕಾಟ್ ಸ್ಟೆಮ್ ಅಂತ ಹೇಳ್ತಾ ಇದ್ದಾರೆ. ನೋ, ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಮೊನೊಕಾಟ್ ಸ್ಟೆಮ್, ಇಟ್ ಈಸ್ ಪ್ರೆಸೆಂಟ್ ಇನ್ ಡೈಕಾಟ್ ಸ್ಟೆಮ್. ಸ್ಟಾರ್ಚ್ ಶೀಟ್ ಎದ್ರಲ್ಲಿರುತ್ತೆ, ಡೈಕಾಟ್ ಸ್ಟೆಮ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಏನಾಗಿದೆ, ರಾಂಗ್ ಆಗಿದೆ. ದೆನ್ ದ ಕ್ಯಾಸ್ಪಾರಿಯನ್ ಸ್ಟ್ರಿಪ್ಸ್ ಆರ್ ಪ್ರೆಸೆಂಟ್ ಇನ್ ಎಂಡೋಡರ್ಮಲ್ ಸೆಲ್ಸ್ ಆಫ್ ರೂಟ್. ಸೊ ದಿಸ್ ಇಸ್ ಕರೆಕ್ಟ್. ಎಂಡೋಡರ್ಮಲ್ ಸೆಲ್ಸ್, ರೂಟಿನ ಎಂಡೋಡರ್ಮಿಸ್ ಅಲ್ಲಿ ಏನಿರುತ್ತೆ, ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅಂತ ಅಂದ್ರೆ ಏನು, ಸುಬ್ರಿನ್ ಲೇಯರ್ ಸರೌಂಡ್ ಆಗಿರುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ಥಿಕ್. ಇಲ್ಲಿ ಟ್ಯಾಂಜೆನ್ಷಿಯಲ್ ಮತ್ತೆ ಲಾಂಗಿಟ್ಯೂಡಿನಲ್ wall of the cells are covered with, is covered with what, ಇದು ಯಾವುದು, ಸುಬ್ರಿನ್ ಲೇಯರ್. ಸೊ ದಟ್ಸ್ ವೈ ಇಟ್ ಈಸ್ ನೋನ್ ಆಸ್ ವಾಟ್, ಅದನ್ನ ಫಸ್ಟ್ ಐಡೆಂಟಿಫೈ ಮಾಡಿದ್ದು ಕ್ಯಾಸ್ಪೇರಿಯನ್ ಅಂತ ಸೈಂಟಿಸ್ಟ್, ಹಾಗಾಗಿ ಅದನ್ನ ಏನಂತ ಕರೀತಾರೆ, ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅಂತ ಕರೀತಾರೆ. ಸೊ ದಟ್ ಇಸ್ ಪ್ರೆಸೆಂಟ್ ಇನ್ ರೂಟ್, ದಟ್ ಇಸ್ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 is wrong and statement 2 is correct. ಈ ತರ ಆಪ್ಷನ್ ಯಾವ್ದಿದೆ, ಡಿ, ಆಪ್ಷನ್ ಡಿ is the correct answer for 11th. Next, oil remains as oil in the winter ಅಂತಂದ್ರೆ what they are telling is, oil does not change its state, oil remains in liquid state in winter also. ಆಯಿಲ್ ಏನಾಗುತ್ತೆ, ಗಟ್ಟಿ ಆಗೋದಿಲ್ಲ,
ವಿಂಟರ್ ಸೀಸನ್ ಯಾವುದೇ ಸೀಸನ್ ಇದ್ರು ಸೊ ವಿಂಟರ್ ಸೀಸನ್ ಅಲ್ಲಿ ಯೂಶಲಿ ಏನಾಗುತ್ತೆ ಸಾಲಿಡಿಫಿಕೇಶನ್ ಆಗುತ್ತೆ ಅಲ್ವಾ ಸೊ ಲಿಪಿಡ್ಸ್ ಎಲ್ಲ ಇರೋದು ಬಟ್ ಆಯಿಲ್ಸ್ ಆ ತರ ಆಗೋದಿಲ್ಲ ಯಾಕೆ ಆಯಿಲ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ನೋ ಯಾಕೆ ಆ ತರ ಆಗುತ್ತೆ ಅಂದ್ರೆ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಈಸ್ ಲೋ ಓಕೆನಾ ಸೊ ಆನ್ಸರ್ ಏನಾಗುತ್ತೆ ಅಸರ್ಷನ್ ಈಸ್ ಟ್ರೂ ಅಂಡ್ ರೀಸನ್ ಈಸ್ ಫಾಲ್ಸ್ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ ಸರಿನಾ ಸೊ ಹಂಗಾಗಿ ರೀಸನ್ ಈಸ್ ಫಾಲ್ಸ್ ಸರಿನಾ ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಫಾರ್ 12th one ನೆಕ್ಸ್ಟ್ the concentration of solutes in vacuole is higher than in cytoplasm ಇದು ಕರೆಕ್ಟ್ ಅಲ್ವಾ ಸೊ ಇದು ಪ್ಲಾಂಟ್ ಸೆಲ್ ಇದೆ ಅಂತ ಅಂದ್ರೆ ಪ್ಲಾಂಟ್ ಸೆಲ್ ಅಲ್ಲಿ ವ್ಯಾಕ್ಯೂಲ್ ಅಲ್ಲಿ ಏನಿರುತ್ತೆ ಎಲ್ಲಾ ತರದ ಏನು ಸೊಲ್ಯೂಟ್ಸ್ ಹೋಗಿ ಅದರಲ್ಲಿ ಇರುತ್ತೆ ಓಕೆನಾ ಸೊ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ಸ್ ಇನ್ ವ್ಯಾಕ್ಯೂಲ್ ಈಸ್ ಹೈಯರ್ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಸೈಟೋಪ್ಲಾಸಮ್ ಅಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಸೊ ಕಡಿಮೆ ಕಾನ್ಸಂಟ್ರೇಷನ್ ಇಂದ ಜಾಸ್ತಿ ಕಾನ್ಸಂಟ್ರೇಷನ್ ಗೆ ಹೋಗ್ಬೇಕು ಅಂತಂದ್ರೆ ಅಲಾಂಗ್ ದ ಗ್ರೇಡಿಯಂಟ್ ಆಯ್ತಾ ಅಗೇನೆಸ್ಟ್ ದ ಗ್ರೇಡಿಯಂಟ್ ಆಯ್ತಾ ಅಲಾಂಗ್ ದ ಗ್ರೇಡಿಯಂಟ್ ಅಂದ್ರೆ ಹೈಯರ್ ಟು ಲೋಯರ್ ಸೊ ಲೋಯರ್ ಟು ಹೈಯರ್ ಅಂತಂದ್ರೆ ಅಗೇನೆಸ್ಟ್ ದ ಗ್ರೇಡಿಯಂಟ್ ಬಟ್ ಈ ತರ ಅಗೇನೆಸ್ಟ್ ದ ಗ್ರೇಡಿಯಂಟ್ ಹೋಗ್ಬೇಕು ಅಂದ್ರೆ ಯೂಶಲಿ ಏನ್ ಬೇಕಾಗುತ್ತೆ ATP ಬೇಕಾಗುತ್ತೆ ಬಟ್ ಇಲ್ಲಿ ಅಗೇನೆಸ್ಟ್ ದ ಗ್ರೇಡಿಯಂಟ್ ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿ ಯಾರು ಹೆಲ್ಪ್ ಮಾಡ್ತಿರೋದು ಅಂದ್ರೆ ವ್ಯಾಕ್ಯೂಲಿನ ಒಂದು ಮೆಂಬ್ರೇನ್ ಇದೆ ಆ ಮೆಂಬ್ರೇನಿಗೆ ಏನಂತ ಕರಿತೀವಿ ನಾವು ಟೋನೋಪ್ಲಾಸ್ಟ್ ಸರಿನಾ so that's why tonoplast facilitates the transport of number of ions and other materials against the concentration gradient into the vacuole so reason assertion and reason both statements are correct here and reason is the correct explanation of assertion so 12th ಗೆ option A is the correct answer next R.H. Whittaker placed chlorella and amoeba under the kingdom ನೋಡಿ chlorella ಏನು ಅಂತಂದ್ರೆ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಇದೆ ಬಟ್ ಅದಕ್ಕೆ ಒಂದು ಕ್ಯಾರೆಕ್ಟರ್ ಇದೆ ಏನು ಅಂತಂದ್ರೆ ಸೆಲ್ ವಾಲ್ ಇದೆ ಸೊ ಕ್ಲೋರೆಲ್ಲಾ ಕಂಟೇನ್ಸ್ ಸೆಲ್ ವಾಲ್ ಅದಕ್ಕೆ ಅದನ್ನ ಯಾವ್ದ್ರಲ್ಲಿ ಇಟ್ಬಿಟ್ಟಿದ್ರು ಪ್ಲಾಂಟ್ ಅಲ್ಲಿ ಇಟ್ಟಿದ್ರು ಯೂನಿಸೆಲ್ಯುಲರ್ ಇದನ್ನ ಮಲ್ಟಿಸೆಲ್ಯುಲರ್ ಇದನ್ನ ಅಂತ ಹೇಳಿ ಮುಂಚೆ ನೋಡ್ತಿರ್ಲಿಲ್ಲ ಸೆಲ್ ವಾಲ್ ಇದನ್ನ ಎಲ್ಲಾ ಪ್ಲಾಂಟ್ ಅಲ್ಲಿ ಹಾಕ್ರಿ ಸೆಲ್ ವಾಲ್ ಯಾವ್ದಕ್ಕಿಲ್ಲ ಎಲ್ಲಾ ಅನಿಮೇಲಿಯಾದಲ್ಲಿ ಹಾಕ್ರಿ ಅಂತ ಹೇಳಿ ಅವಾಗ ಕ್ಲಾಸಿಫಿಕೇಶನ್ ಮಾಡಿದ್ರು ಬಟ್ ಯಾವಾಗ ಮೈಕ್ರೋಸ್ಕೋಪ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಬಂತು ಎಲ್ಲಾ ಸ್ಟ್ರಕ್ಚರ್ಸ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರು ಓ ಇಟ್ ಈಸ್ ಯೂನಿಸೆಲ್ಯುಲರ್ ಓ ಇಟ್ ಈಸ್ ಮಲ್ಟಿಸೆಲ್ಯುಲರ್ ಅಂತ ಗೊತ್ತಾಯ್ತು ಅವಾಗ ಕರೆಕ್ಟ್ ಆಗಿ ಮತ್ತೊಂದ್ಸರಿ ಕ್ಲಾಸಿಫಿಕೇಶನ್ ಮಾಡಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಿಟ್ಟೇಕರ್ ಅವರು ಕೊಟ್ಟಿರೋದು ಸೊ ಅಮೀಬಾ ಅಂತ ಅಂದ್ರೆ ಏನು ಯೂನಿಸೆಲ್ಯುಲರ್ ಹೌದಾ ಸೊ ಯೂನಿಸೆಲ್ಯುಲರ್ ಇದ್ರೂನು ಇದು ಯಾವ್ದ್ರಲ್ಲಿ ಹಾಕಿದ್ರು ಅನಿಮೇಲಿಯಾದಲ್ಲಿ ಹಾಕಿದ್ರು ಯೂಶಲಿ ಪ್ಲಾಂಟ್ ಅನಿಮೇಲಿಯಾದಲ್ಲಿ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಇರ್ತದೆ ಬಟ್ ಯೂನಿಸೆಲ್ಯುಲರ್ ಇದ್ರೂನು ಯಾವ್ದ್ರಲ್ಲಿ ಹಾಕಿದ್ರು ಅನಿಮೇಲಿಯಾದಲ್ಲಿ ಒಂದೇ ಒಂದು ರೀಸನ್ಗೆ ಏನು ಅಂತಂದ್ರೆ ಇದಕ್ಕೆ ಸೆಲ್ ವಾಲ್ ಇಲ್ಲ ಅನ್ನೋ ಒಂದು ರೀಸನ್ಗೆ ಇದನ್ನ ಅನಿಮೇಲಿಯಾದಲ್ಲಿ ಹಾಕಿದ್ರು ಸೊ ಅರ್ಲಿಯರ್ ಇಟ್ ಈಸ್ ಪ್ಲೇಸ್ಡ್ ಇನ್ ವಾಟ್ ಪ್ಲಾಂಟೆ ಅಂಡ್ ಅನಿಮೇಲಿಯಾ ಸರಿನಾ ನೆಕ್ಸ್ಟ್ ದ ಫ್ರೂಟ್ ಡ್ರೂಪ್ ಡೆವಲಪ್ಸ್ ಫ್ರಮ್ ಡ್ರೂಪ್ ಯಾವ್ದನ್ನ ಡೆವಲಪ್ಮೆಂಟ್ ಆಗಿರೋದು ಮೋನೋಕಾರ್ಪೆಲರಿ ಸುಪೀರಿಯರ್ ಓವರಿ ಗೊತ್ತಾಗ್ತಿದೆನಾ ಸೊ ಅಂತ ಅಂದ್ರೆ ಅದರಲ್ಲಿ ಇರುವಂತದ್ದು ಒಂದೇ ಸೀಡ್ ಒಂದು ಓವ್ಯೂಲ್ ಇರುತ್ತೆ ಹಂಗಾಗಿ ಒಂದೇ ಸೀಡ್ ಅದರಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಸೊ ಡ್ರೂಪ್ ಅಂದ್ರೆ ಗೊತ್ತಿದೆಲ್ಲ ಒಂದು ಮ್ಯಾಂಗೋ ಇನ್ನೊಂದು ಕೊಕೊನೆಟ್ ಎಕ್ಸಾಂಪಲ್ ಹೇಳ್ತೀರಾ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ ಪ್ರೊಕ್ಯಾರಿಯೋಟಿಕ್ ರೈಬೋಸೋಮ್ ಈಸ್ ಆಫ್ ಪ್ರೊಕ್ಯಾರಿಯೋಟಿಕ್ ರೈಬೋಸೋಮ್ ಯಾವುದು 70s ರೈಬೋಸೋಮ್ ಸೊ ಪ್ರೊಕ್ಯಾರಿಯೋಟಿಕ್ ರೈಬೋಸೋಮ್ ಈಸ್ ಆಫ್ ವಾಟ್ 70s ಅದೇ ಯುಕ್ಯಾರಿಯೋಟಿಕ್ ಅಂತ ಕೇಳಿದ್ರೆ 80s ಅಂತ ಬರೀತಾ ಇದ್ರು ನೆಕ್ಸ್ಟ್ ಇನ್ mosses spores are produced in spores ಯಾವ್ದ್ರಲ್ಲಿ ಪ್ರೊಡ್ಯೂಸ್ ಆಗುತ್ತೆ capsule so answer for 17 is capsule next lateral roots are formed from ಯಾವ್ದ್ರಿಂದ ಡೆವಲಪ್ ಆಗುತ್ತೆ ಪೆರಿಸೈಕಲ್ ಇಂದ anatomy flowering plants ಅಲ್ಲಿ ಕೊಟ್ಟಿದ್ದಾರೆ next the cell has 2n number of chromosomes at G1 phase so G1 phase ಅಲ್ಲಿ ಎಷ್ಟಿದೆ ಅಂತೆ 2n ಇದೆ and dash will be the number of chromosome in S phase. So S phase ಅಲ್ಲಿ so G1 phase ಅಲ್ಲಿ 2n ಇದೆ S phase ಅಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಇಲ್ಲಿ DNA ನಂಬರ್ ಚೇಂಜ್ ಆಗುತ್ತೆ ಹೊರತು ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗೋದಿಲ್ಲ ಸೊ ಹಂಗಾಗಿ ಏನಂತ ಹೇಳಬೇಕು 2n ಅಂತಾನೆ ಹೇಳಬೇಕು ಸೊ ಆನ್ಸರ್ is 2n chromosome remains same but the chromatid that is which is present inside the chromosome that is chromatin that is nothing but DNA is going to be duplicated in S phase
ಸಿಂಥೆಟಿಕ್ ಫೇಸ್ ಅಲ್ಲಿ ಏನಾಗುತ್ತೆ DNA ರೆಪ್ಲಿಕೇಶನ್ ಆಗುತ್ತೆ. ಸೊ ಅದರ ನಂಬರ್ ಡಬಲ್ ಆಗುತ್ತೆ ಬಟ್ ಕ್ರೋಮೋಸೋಮ್ ನಂಬರ್ ಸೇಮ್ ಇರುತ್ತೆ. ನೆಕ್ಸ್ಟ್ earthworm excrete through nephridia. ಸರಿನಾ? ಸೊ fill in the blanks ಕೂಡ ಆಯ್ತು. ನೆಕ್ಸ್ಟ್ 2 marks ನ ಕ್ವೆಶನ್ಸ್ ನೋಡಿ. ಇದರಲ್ಲಿ 5 ಅಟೆಂಡ್ ಮಾಡಬೇಕು, 7 ಕ್ವೆಶನ್ಸ್ ಕೊಟ್ಟಿರ್ತಾರೆ. What is bioluminescence? Give an example for it. It is the property of living organism to emit light is known as bioluminescence. Example pleurobrachia ಅಂತ ಬರೀತೀರಾ. ನೆಕ್ಸ್ಟ್ ಇಲ್ಲಿ ನೋಡಿ ಸೆಲ್ ಸೈಕಲ್ ಸೆಲ್ ಡಿವಿಷನ್ ಇಂದ ಕೇಳಿರುವಂತ ಕ್ವೆಶನ್. ದ ಸ್ಟೇಜ್ ಬಿಟ್ವೀನ್ ದ 2 ಮಿಯೋಟಿಕ್ ಡಿವಿಷನ್, ಎರಡು ಮಿಯೋಟಿಕ್ ಡಿವಿಷನ್ ಮಧ್ಯೆ ಬರುವಂತ ಸ್ಟೇಜ್ ಗೆ ಏನಂತ ಕರಿತೀವಿ? ಇಂಟರ್ಕೈನೆಸಿಸ್. ಅಲ್ಲಿ ಏನಾಗಲ್ಲ, DNA ರೆಪ್ಲಿಕೇಶನ್ ಆಗೋದಿಲ್ಲ. ಸೊ ಇಂಟರ್ಕೈನೆಸಿಸ್ is a special phase between 2 meiotic division. Next, the inactive stage of the cell cycle where cells remain metabolically active but no longer proliferate unless called on to do so. ಏನಂತಂದ್ರೆ ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಹೋಗುತ್ತೆ, ಪ್ರೊಲಿಫರೇಟ್ ಆಗೋದಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನು ಡಿವಿಷನ್ ಆಗೋದಿಲ್ಲ. ಸೊ ಅಂತ ಫೇಸ್ ಏನಂತ ಕರಿತೀವಿ ನಾವು? ಕ್ವಿಸೆಂಟ್ ಸ್ಟೇಜ್ ಅಥವಾ G0 ಫೇಸ್ ಅಂತ ಕರಿತೀವಿ. ನೆಕ್ಸ್ಟ್, why Golgi apparatus remain in close association with the ER ಜೊತೆ ಯಾಕೆ Golgi apparatus ಕ್ಲೋಸ್ ಆಗಿ ಅಲ್ಲೇನೆ ಸಿಚುಯೇಟ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಮೇನ್ ರೀಸನ್ ಏನು ಅಂತ ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತದೆ. ಎರಡೂ ಕಡೆಯಿಂದನೂ ಏನು ಪ್ರಾಡಕ್ಟ್ ಬರ್ತದೆ ಅಲ್ಲ, ಪ್ರೋಟೀನ್ ಆಗಿರ್ಬೋದು, ಲಿಪಿಡ್ ಆಗಿರ್ಬೋದು, ಅದನ್ನ Golgi apparatus ಏನ್ ಮಾಡುತ್ತೆ ಅಂದ್ರೆ ಮಾಡಿಫೈ ಮಾಡುತ್ತೆ, ಶುಗರ್ ಆಡ್ ಮಾಡುತ್ತೆ, ಗ್ಲೈಕೋಪ್ರೋಟೀನ್, ಗ್ಲೈಕೋಲಿಪಿಡ್ ಅಂತ ಹೇಳಿ ಏನು ಪ್ರಾಡಕ್ಟ್ ನ ರೆಡಿ ಮಾಡುತ್ತೆ. ಸೊ ಅಲ್ಲಿಂದ ಬರ್ಬೇಕು, ಅಲ್ಲಿಂದ ಏನು ತಗೋಬೇಕಾಗಿದೆ, ಯಾವ್ದು ತಗೋಬೇಕು ಮೆಟೀರಿಯಲ್ಸ್? ಒಂದು ಪ್ರೋಟೀನ್ ತಗೋಬೇಕು, ಇನ್ನೊಂದು ಲಿಪಿಡ್ ತಗೋಬೇಕು. ಸೊ ಹಂಗಾಗಿ ಸಿಸ್ ಫೇಸ್, ಸೊ Golgi apparatus ಈ ತರ ಇದೆ ಅಂತ ಅಂದ್ರೆ, ಇದು ಸಿಸ್ ಫೇಸ್ ಆದ್ರೆ ಈ ಕಡೆಗೆ ಟ್ರಾನ್ಸ್ ಫೇಸ್ ಅಥವಾ ಮೆಚೂರಿಂಗ್ ಫೇಸ್ ಅಂತಾನು ಕೂಡ ಕರಿತೀವಿ. ಸೊ ಇಲ್ಲಿಂದ ಮೆಟೀರಿಯಲ್ಸ್ ತಗೊಂಡು ಇಲ್ಲಿ ಮಾಡಿಫೈ ಆಗಿ ನೆಕ್ಸ್ಟ್ ಟ್ರಾನ್ಸ್ ಫೇಸ್ ಇಂದ ಸೆಲ್ಲಿನ ಒಳಗಡೆ ಅಥವಾ ಸೆಲ್ಲಿನ ಹೊರಗಡೆ ಅದು ಮೆಟೀರಿಯಲ್ಸ್ ನ ಕಳಿಸುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಬರೀತೀರಾ. ನಾನಿಲ್ಲಿ ಸೆಂಟೆನ್ಸ್ ಅಲ್ಲಿ ಬರ್ತಿದ್ದೀನಿ, ಸೇಮ್ ಅದೇ ಇವಾಗ ಹೇಳಿದ್ನಲ್ಲ ಅದನ್ನೇ ಸೆಂಟೆನ್ಸ್ ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್, ಹೌ ದ ಕಾಂಪಿಟೇಟಿವ್ ಇನ್ಹಿಬಿಟರ್ ಇನ್ಹಿಬಿಟ್ಸ್ ದ ಎಬಿಲಿಟಿ ಆಫ್ ದ ಎನ್ಸೈಮ್. ನೋಡಿ, ಎನ್ಸೈಮಿನ ಎಬಿಲಿಟಿನ ಹೇಗೆ ಕಾಂಪಿಟೇಟಿವ್ ಇನ್ಹಿಬಿಟರ್ ಇನ್ಹಿಬಿಟ್ ಮಾಡುತ್ತೆ? ಯೂಶಲಿ ಎನ್ಸೈಮಿಗೆ ಒಂದು ಸಬ್ಸ್ಟ್ರೇಟ್ ಇರುತ್ತೆ. ಸೊ ಸಬ್ಸ್ಟ್ರೇಟ್ ಅಟ್ಯಾಚ್ ಆದ್ಮೇಲೆ ಅದರಲ್ಲಿ ಮಾಡಿಫಿಕೇಶನ್ ಆಗ್ಬಿಟ್ಟು ಟ್ರಾನ್ಸಿಷನ್ ಸ್ಟೇಟಿಗೆ ಹೋಗಿ ಆ ಸಬ್ಸ್ಟ್ರೇಟ್ ನೆಕ್ಸ್ಟ್ ಏನಾಗುತ್ತೆ? ಪ್ರಾಡಕ್ಟ್ ಆಗುತ್ತೆ, ಆಮೇಲೆ ಎನ್ಸೈಮ್ ಡಿಟ್ಯಾಚ್ ಆಗುತ್ತೆ. ಇದು ಎನ್ಸೈಮಿನ ಮೆಕ್ಯಾನಿಸಮ್. ಸೊ ಇಲ್ಲಿ ಆಕ್ಟಿವ್ ಸೈಟ್ ಅಲ್ಲಿ ಸಬ್ಸ್ಟ್ರೇಟ್ ಹೋಗಿ ಬೈಂಡ್ ಆಗ್ಬೇಕು ಎನ್ಸೈಮ್ ಅಲ್ಲಿ. ಸೊ ಈ ಸಬ್ಸ್ಟ್ರೇಟ್ ಯಾವ ತರ ಇರುತ್ತೆ ಅಂದ್ರೆ ಎನ್ಸೈಮ್ ಅಲ್ಲಿ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ. ಬಟ್ ಅದೇ ತರ ಸಬ್ಸ್ಟ್ರೇಟ್ ಯಾವ ತರ ಸ್ಟ್ರಕ್ಚರ್ ಇದೆ, ಮಾಲಿಕ್ಯುಲರ್ ಸ್ಟ್ರಕ್ಚರ್, ಅದೇ ತರ ಇನ್ಹಿಬಿಟರ್ ಕೂಡ ಇರುತ್ತೆ. ಸೊ ಇನ್ಹಿಬಿಟರ್ ಏನ್ ಮಾಡುತ್ತೆ ಅಂದ್ರೆ ಸಬ್ಸ್ಟ್ರೇಟ್ ಜೊತೆಗೆ ಕಾಂಪಿಟೇಟ್ ಮಾಡುತ್ತೆ. ಎರಡು ಒಂದೇ ತರ ಇದೆ ನೋಡ್ಲಿಕ್ಕೆ. ಸೊ ಎನ್ಸೈಮ್ ಜೊತೆಗೆ ಎನ್ಸೈಮಿನ ಆಕ್ಟಿವ್ ಸೈಟ್ ಅಲ್ಲಿ ಸಬ್ಸ್ಟ್ರೇಟ್ ಹೋಗ್ಬೇಕಾ, ಇನ್ಹಿಬಿಟರ್ ಹೋಗ್ಬೇಕಾ? ಸಬ್ಸ್ಟ್ರೇಟ್ ಹೋದ್ರೆ ಏನಾಗುತ್ತೆ? ಆಕ್ಚುಲ್ ಆಗಿ ಪ್ರೊಸೆಸ್ ಆಗುತ್ತೆ. ಇನ್ಹಿಬಿಟರ್ ಹೋದ್ರೆ, ಇನ್ಹಿಬಿಟರ್ ಅಂತಂದ್ರೆ ಅದ್ರ ನೇಮಲ್ಲಿ ಏನಿದೆ? ಇನ್ಹಿಬಿಷನ್ ಅಂತಂದ್ರೆ ಸ್ಟಾಪ್ ಮಾಡುವಂತ ಪ್ರೊಸೆಸ್ ಇದೆ. ಸೊ ಸಬ್ಸ್ಟ್ರೇಟ್ ಬದಲಿಗೆ ಏನಾದ್ರೂ ಇನ್ಹಿಬಿಟರ್ ಹೋಯ್ತು ಅಂತಂದ್ರೆ ಎನ್ಸೈಮ್ ಏನಾಯ್ತು? ಆಕ್ಷನ್ ಆಗೋದಿಲ್ಲ, ಎನ್ಸೈಮ್ ಆಕ್ಷನ್ ಕಂಪ್ಲೀಟ್ ಆಗೋದಿಲ್ಲ. ಸೊ ದಟ್ ಈಸ್ ನಾಟ್ ಕನ್ವರ್ಟೆಡ್ ಇನ್ ಟು ಪ್ರೋಟೀನ್. ಸೊ ಇದು ಆಕ್ಚುಯಲ್ ಪ್ರೊಸೆಸ್ ಅಲ್ಲಿ ನಡೆಯುತ್ತೆ. ಅದನ್ನ ಇಲ್ಲಿ ನಾನು ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಕಾಂಪಿಟೇಟಿವ್ ಇನ್ಹಿಬಿಟರ್ ಟು ದ ಎನ್ಸೈಮ್ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್. ಸೊ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ ಗೆ ಯಾವುದು ಅಂತಂದ್ರೆ ಮೆಲೋನೇಟ್. ಸೊ ಆನ್ಸರ್ ಯಾವುದು? ಮೆಲೋನೇಟ್. ಸೊ ಮೆಲೋನೇಟ್ ಈಸ್ ದ ಆನ್ಸರ್. ಕಾಂಪಿಟೇಟಿವ್ ಇನ್ಹಿಬಿಟರ್ ಯಾವುದು? ದಟ್ ಈಸ್ ಇನ್ಹಿಬಿಟರ್ ಯಾವುದು ಅಂತಂದ್ರೆ ಮೆಲೋನೇಟ್ ಅಂತ ಬರೀತೀರಾ. ನೆಕ್ಸ್ಟ್, ವಿಚ್ ಟೈಪ್ ಆಫ್ ರೆಸ್ಪಿರೇಷನ್ ಕ್ಯಾನ್ ಯು ಅಬ್ಸರ್ವ್ ಇನ್ ದ ಫ್ರಾಗ್ಸ್ ಆಫ್ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಅಂಡ್ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್? ಅಕ್ವಾಟಿಕ್ ಅಲ್ಲಿ ಇದ್ದಾಗ ಯಾವ ತರ ರೆಸ್ಪಿರೇಷನ್ ಮಾಡುತ್ತೆ? ಕ್ಯೂಟೇನಿಯಸ್ ಸ್ಕಿನ್ ಇಂದ ರೆಸ್ಪಿರೇಷನ್ ಮಾಡುತ್ತೆ. ನೆಕ್ಸ್ಟ್, ಟೆರೆಸ್ಟ್ರಿಯಲ್ ಅಲ್ಲಿ ಇದ್ದಾಗ ಲಂಗ್ಸ್, ಬೆಕ್ಕಲ್ ಕ್ಯಾವಿಟಿ, ದಟ್ ಈಸ್ ಪಲ್ಮನರಿ ರೆಸ್ಪಿರೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಯುನಿಸೆಕ್ಷುವಲ್ ಜಿಮ್ನೋಸ್ಪರ್ಮಿಕ್ ಪ್ಲಾಂಟ್ ಅಂಡ್ ಬೈಸೆಕ್ಷುವಲ್ ಜಿಮ್ನೋಸ್ಪರ್ಮಿಕ್ ಪ್ಲಾಂಟ್. ಇಲ್ಲಿ ನೋಡಿ, ಡೈಷಿಯಸ್, ಮೊನೀಷಿಯಸ್ ಅಂತ ಕೇಳೋ ಬದಲು ಏನಂತ ಕೇಳಿದರೆ? ಯುನಿಸೆಕ್ಷುವಲ್, ಬೈಸೆಕ್ಷುವಲ್ ಅಂತ ಕೇಳಿದ್ದಾರೆ. ಸೊ ಯುನಿಸೆಕ್ಷುವಲ್ ಅಂತ ಅಂದ್ರೆ ಒಂದು ಪ್ಲಾಂಟ್ ಅಲ್ಲಿ ಐದರ್ ಮೇಲ್ ಸೆಕ್ಸ್ ಆರ್ಗನ್ ಇರಬೇಕು ಅಥವಾ ಫಿಮೇಲ್ ಸೆಕ್ಸ್ ಆರ್ಗನ್ ಇರಬೇಕು, ಯಾವ್ದಾದ್ರು ಒಂದು ಇರಬೇಕು. ಸೊ ಆತರ ಇರೋದು ಯಾವ್ದು ಅಂತಂದ್ರೆ ಪೈನಸ್, ಕರೆಕ್ಟ್ ಅಲ್ವಾ? ಸೊ ಒಂದರಲ್ಲಿ ಮೇಲ್ ಕೋನ್ ಇರುತ್ತೆ, ಇನ್ನೊಂದರಲ್ಲಿ ಫಿಮೇಲ್ ಕೋನ್ ಇರುತ್ತೆ. ನೆಕ್ಸ್ಟ್, ಬೈಸೆಕ್ಷುವಲ್ ಜಿಮ್ನೋಸ್ಪರ್ಮಿಕ್ ಪ್ಲಾಂಟ್ ಅಂತ ಅಂದ್ರೆ
ಒಂದು ಟ್ರೀಯಲ್ಲಿ ಒಂದು ಪ್ಲಾಂಟ್ ಅಲ್ಲಿ ಎರಡು ಕೋನ್ಸ್ ಇರುವಂತದ್ದು, ಎರಡು ಸೆಕ್ಸ್ ಆರ್ಗನ್ ಇರುವಂತದ್ದು. ಮೇಲ್ ಸೆಕ್ಸ್ ಆರ್ಗನ್, ಫಿಮೇಲ್ ಸೆಕ್ಸ್ ಆರ್ಗನ್ is present in male sex organ present in male cone, female sex organ present in female cone. ಸೊ ಎರಡು ಒಂದೇ ಟ್ರೀ ಅಲ್ಲಿ ಒಂದೇ ಪ್ಲಾಂಟ್ ಅಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಎಕ್ಸಾಂಪಲ್ ಯಾವುದು? ಸೈಕಾಸ್. ನೆಕ್ಸ್ಟ್, ಬ್ರೀಫ್ಲಿ ರೈಟ್ ಅಬೌಟ್ ದ ನೇಚರ್ ಆಫ್ ಸ್ಕಿನ್ ಇನ್ ದ ರೆಪ್ಟೈಲ್ಸ್. ಸೊ ರೆಪ್ಟೈಲ್ಸ್ ಅಲ್ಲಿ ಸ್ಕಿನ್ ಯಾವ ತರ ಇರುತ್ತೆ? ಡ್ರೈ ಇರುತ್ತೆ, ಕಾರ್ನಿಫೈಡ್ ಇರುತ್ತೆ, ಸ್ಕೇಲ್ಸ್ ಇರುತ್ತೆ. ಅದನ್ನ ನೀವು ಇಲ್ಲಿ ಎಲಾಬರೇಟ್ ಆಗಿ ಮೆನ್ಷನ್ ಮಾಡ್ತೀರಾ. ಸೊ ಅಲ್ಲಿಗೆ 2 ಮಾರ್ಕ್ಸ್ ಮುಗೀತು. 3 ಮಾರ್ಕ್ಸ್ ನ ಕ್ವೆಶನ್ಸ್ ನೋಡಿ. ಆಕ್ಚುಲ್ ಆಗಿ ನೋಡ್ಬೇಕು ಅಂತಂದ್ರೆ ಕ್ವೆಶನ್ಸ್ ಅಷ್ಟೊಂದು ಅವರು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅಂತ ಕೇಳಿಲ್ಲ. ಸೊ this question paper will be easy for the students, those who are preparing for competitive exams like NEET and KCET. ಓನ್ಲಿ ಬೋರ್ಡ್ ಪ್ರಿಪರೇಷನ್ ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ಇದು ನಿಮಗೆ ಟಫ್ ಅನ್ಸ್ಬೋದು. ಯಾಕಂದ್ರೆ ಯಾವ್ದು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್, ಡೈರೆಕ್ಟ್ ಕ್ವೆಶನ್ಸ್ ಅಂತ ಏನಿರ್ತದಲ್ಲ ಆ ತರ ಕೇಳಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡುವಂತ ಕ್ವೆಶನ್ಸ್ ಇಲ್ಲಿ ಅವರು ಕೇಳಿದ್ದಾರೆ. ಬಟ್ ಡೋಂಟ್ ವರಿ ಅಬೌಟ್ ದ ಫೈನಲ್ ಎಕ್ಸಾಮ್, ಬಿಕಾಸ್ ಅಲ್ಲಿ ನಿಮಗೆ ಇಷ್ಟೊಂದು ಈ ತರ ಕ್ವೆಶನ್ಸ್ ಕೇಳೋದಿಲ್ಲ. ಸೊ ಈಸಿ ಕ್ವೆಶನ್ಸ್ ಕೂಡ ಇದ್ದೇ ಇರುತ್ತೆ ಪ್ರತಿಯೊಂದು ಮೇನಲ್ಲಿ. ಸೊ ನೀವು ಪಾಸ್ ಆಗ್ತೀರಾ. ಸೊ ಅಂತ ಸ್ಟೂಡೆಂಟ್ಸ್ ನೀವು ಅನ್ಕೊಂತಾ ಇದ್ರೆ ಇಷ್ಟೊಂದು ಕಷ್ಟ ಕೊಟ್ರೆ ಹೆಂಗೆ ಅಂತ ಯೋಚನೆ ಮಾಡಿ ಕುತ್ಕೊಂಡಿದ್ರೆ, ಸೊ ಡೋಂಟ್ ವರಿ, ನಥಿಂಗ್ ವರಿ ಅಬೌಟ್ ಇಟ್. ಅಂಡ್ ಆನ್ ದಿಸ್ ಏನು ಈ ವಿಡಿಯೋ ಆದ್ಮೇಲೆ ಮತ್ತೆ ನಾನು ನೆಕ್ಸ್ಟ್ ಎಲ್ಲ ಏನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತಂದ್ರೆ, ನೀಟಿನ PYQ ಆಗಿರ್ಬೋದು, KCET PYQ ನ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋಸ್ ಕೂಡ, ಥಿಯರಿ ಎಕ್ಸಾಮ್ಸ್ಗೆ ಯೂಸ್ ಆಗುವಂತ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ನೀವು ಯಾವ ತರ ಓದ್ಕೊಂಡ್ರೆ, ರೀಡಿಂಗ್ ಮೆಥಡ್ ಯಾವ ತರ ಇರಬೇಕು, ಮತ್ತೆ ನೀಟ್ KCET ಅಪ್ಡೇಟ್ಸ್ ಏನೇನಿರುತ್ತೆ, ಮತ್ತೆ ಟೆಕ್ನಿಕ್ಸ್ ಯಾವ ತರ ಯೂಸ್ ಮಾಡಬೇಕು, ನೀವು ಓದ್ಬೇಕಾದ್ರೆ ನೀಟ್ ಅಲ್ಲಿ ಯಾವ ತರ ಟೆಕ್ನಿಕ್ಸ್ ಯೂಸ್ ಮಾಡಬೇಕು ಸಾಲ್ವ್ ಮಾಡ್ಬೇಕಾದ್ರೆ, ಪ್ರತಿಯೊಂದನ್ನು ನಾನು ವಿಡಿಯೋಸ್ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಚಾನಲ್ ಅಲ್ಲಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಮರ್ತೋಗಿರುತ್ತೆ. ಸೊ ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಹೊಸದಾಗಿ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಅಥವಾ ನಿಮ್ಮ ಲ್ಯಾಪ್ಟಾಪ್, ನಿಮ್ಮ ಕಂಪ್ಯೂಟರಿಗೆ ನಿಮಗೆ ಸಿಗ್ತದೆ. ಸೊ ನೀವು ವಿಡಿಯೋಸ್ ನೋಡಿ ಅದರಿಂದ ನೀವು ಯೂಸ್ ತಗೋಬಹುದು. ಸೊ ನಿಮಗೆ ಎಕ್ಸಾಮ್ಸ್ಗೆ ಬಹಳ ಯೂಸ್ ಆಗುತ್ತೆ. So see the 3 marks question, how they have framed. Explain 3 types of phyllotaxy. ಯಾವ್ದು ಹೇಳ್ತೀರಾ? alternate, opposite ಮತ್ತೆ oral phyllotaxy ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಇಲ್ಲಿ. ನೆಕ್ಸ್ಟ್, how does neutral solutes move across the plasma membrane ಅಂತ ಕೇಳಿದ್ದಾರೆ. ಫಸ್ಟ್ ಕ್ವೆಶನ್ ನೋಡಿ, ನ್ಯೂಟ್ರಲ್ ಸೊಲ್ಯೂಟ್ಸ್ ಹೆಂಗೆ ಮೂವ್ ಆಗುತ್ತೆ? ಸೊ ನ್ಯೂಟ್ರಲ್ ಸೊಲ್ಯೂಟ್ಸ್ ಸಿಂಪಲ್ ಡಿಫ್ಯೂಷನ್ ಇಂದ ಮೂವ್ ಆಗುತ್ತೆ, ದಟ್ ಇಸ್ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ ಮೂವ್ ಆಗುತ್ತೆ. ನೆಕ್ಸ್ಟ್, do the polar molecules also move across the membrane in the same way? ಪೋಲಾರ್ ಮಾಲಿಕ್ಯೂಲ್ಸ್ ಕೂಡ ಮೂವ್ ಆಗುತ್ತಾ? ಕೆಲವೊಂದು ಸಣ್ಣ ಪೋಲಾರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಮೆಂಬ್ರೇನ್ ಇಂದ ಒಳಗಡೆ ಮೂವ್ ಆಗುತ್ತೆ. ಬಟ್ ವಾಟರ್ ಅಂತ ಪೋಲಾರ್ ಮಾಲಿಕ್ಯೂಲ್ಸ್ ಗೆ ಏನ್ ಬೇಕಾಗುತ್ತೆ ಅಂತಂದ್ರೆ, ಬಿಕಾಸ್ ಇಟ್ ಇಸ್ ಪೋಲಾರ್ ಅಂಡ್ ಲಿಪಿಡ್ ಈಸ್ ನಾನ್ ಪೋಲಾರ್. ಸೊ ಪೋಲಾರ್ ಬಂದ್ಬಿಟ್ಟು ನಾನ್ ಪೋಲಾರ್ ಇಂದ ಮೂವ್ ಆಗ್ಬೇಕು ಅಂತ ಅಂದ್ರೆ ಆಗೋದಿಲ್ಲ. ಸೊ ಹಂಗಾಗಿ ಕೆಲವೊಂದು ಪ್ರೋಟೀನ್ಸ್ ಇರುತ್ತೆ, ಅದಕ್ಕೆ ಆಕ್ಚುಲಿ ಅಕ್ವಾಪೋರಿನ್ಸ್ ಅಂತ ಕರಿತೀವಿ. ಸೊ ಈ ಪ್ರೋಟೀನ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ವಾಟರ್ ನ ಮೆಂಬ್ರೇನ್ ಒಳಗಡೆ ಮೂವ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಂಥ ಟ್ರಾನ್ಸ್ಪೋರ್ಟಿಗೆ ಏನಂತ ಕರಿತೀವಿ ನಾವು? ಫೆಸಿಲಿಟೇಟೆಡ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಸರಿನಾ? ಸೊ ಈ ಮುಖಾಂತರ ದಟ್ ಇಸ್ ಫೆಸಿಲಿಟೇಟೆಡ್ ಡಿಫ್ಯೂಷನ್, ಫೆಸಿಲಿಟೇಟೆಡ್ ಟ್ರಾನ್ಸ್ಪೋರ್ಟ್ ಅಂತಾನು ಕೂಡ ಕರಿತೀವಿ. ಮತ್ತೆ ವಾಟರ್ ಈ ತರ ಮೂವ್ ಆಗ್ತಾ ಇದೆ ಅಕ್ರಾಸ್ ದ ಮೆಂಬ್ರೇನ್ ಅಂತ ಅಂದ್ರೆ ಇದಕ್ಕೆ ಏನಂತ ಕರಿತೀವಿ? ಆಸ್ಮೋಸಿಸ್ ಅಂತಾನು ಕೂಡ ನಾವು ಕರಿತೀವಿ. ಸೊ ಅದನ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಇಲ್ಲಿ ಸೆಂಟೆನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ಬಿ, ಇನ್ ವಿಚ್ ಟ್ರಾನ್ಸ್ಪೋರ್ಟ್ ATP is utilized? ATP ಯುಟಿಲೈಸ್ ಆಗೋದು ಯಾವಾಗ? ದಟ್ ಈಸ್ ಇನ್ ದ ಆಕ್ಟಿವ್ ಟ್ರಾನ್ಸ್ಪೋರ್ಟ್. ಇಲ್ಲಿ ಈಸಿಯಾಗಿ ನೆನ್ಪಿಟ್ಕೋಬಹುದು, ಆಕ್ಟಿವ್ ಸ್ಟಾರ್ಟ್ಸ್ ವಿತ್ A and it uses ATP. ಓಕೆನಾ? ಸೊ ಹಿಯರ್ ನೆಕ್ಸ್ಟ್, ನೇಮ್ ದ ಫಾಲೋಯಿಂಗ್ ಸೈಟ್ ಆಫ್ ಲಿಪಿಡ್ ಲೈಕ್ ಸ್ಟೀರಾಯ್ಡಲ್ ಹಾರ್ಮೋನ್ ಸಿಂಥಸಿಸ್ ಇನ್ ಅನಿಮಲ್ ಸೆಲ್ಸ್. ನೋಡಿ, ಸ್ಟೀರಾಯ್ಡಲ್ ಹಾರ್ಮೋನ್ ಎಲ್ಲಿ ಸಿಂಥಸಿಸ್ ಆಗುತ್ತೆ? ಅನಿಮಲ್ ಸೆಲ್ಸ್. ಲಿಪಿಡ್ ಲೈಕ್ ಸ್ಟೀರಾಯ್ಡಲ್ ಹಾರ್ಮೋನ್ ಅಂತ ಅಂದ್ರೆ SER, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆನಾ? ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲೇನೆ ಒಂದು ಟೈಪ್ ಇದೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅಲ್ಲಿ ಸಿಂಥಸಿಸ್ ಆಗುತ್ತೆ. ನೆಕ್ಸ್ಟ್, ಸೈಟ್ ಆಫ್ ರೈಬೋಸೋಮಲ್ RNA ಸಿಂಥಸಿಸ್. RNA ಸಿಂಥಸಿಸ್ ಎಲ್ಲೇ ಆಗುತ್ತೆ ಅಂತ ಕೇಳ್ತಾರೆ, ಅದು ನ್ಯೂಕ್ಲಿಯೋಲಸ್ ಒಳಗಡೆ ಆಗುತ್ತೆ. ನ್ಯೂಕ್ಲಿಯಸ್ ಅಲ್ಲೇನೆ ಮತ್ತೊಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನ ನಾವು ನ್ಯೂಕ್ಲಿಯೋಲಸ್. ಎಕ್ಸಾಕ್ಟ್ ಆಗಿ ಹಿಂಗೆ ಸರ್ಕಲ್ ಕಾಣೋದಿಲ್ಲ, ಯಾಕಂದ್ರೆ ಇದು ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್ ಅಲ್ಲ. ಇಟ್ ಇಸ್ ಕಂಟಿನ್ಯೂಸ್ ವಿತ್ ದ ನ್ಯೂಕ್ಲಿಯೋಪ್ಲಾಸಮ್. ನ್ಯೂಕ್ಲಿಯೋಪ್ಲಾಸಮ್ ಅಂದ್ರೆ ಇಲ್ಲಿ ಇರುವಂತಹ ಸೈಟೋಪ್ಲಾಸಮ್ ಏನಿದೆಯಲ್ಲ ಅದ್ರ ಜೊತೆಗೇನೆ ಇದು ಇರುತ್ತೆ. ಬಟ್ ಇದರಲ್ಲಿ ಏನ್ ಸಿಂಥಸಿಸ್ ಆಗುತ್ತೆ? RRNA. ಸೊ RRNA is synthesized inside the nucleolus.
Next, site of formation of glycoproteins and glycolipids. So glycoproteins, glycolipids ಎಲ್ಲಿ formation ಆಗುತ್ತೆ? Golgi apparatus. Next, list the two classes of angiosperms. Name the smallest angiospermic plant. ನೋಡಿ ಯಾವುದು angiosperm ಕ್ಲಾಸ್ ಅಂದ್ರೆ ಒಂದು ಮೊನೊಕಾಟ್ ಮತ್ತೆ ಡೈಕಾಟ್. ಸ್ಮಾಲೆಸ್ಟ್ ಯಾವುದು ಅಂತಾನೆ ವೋಲ್ಫಿಯಾ. ನೋಡಿ ಈ ಪ್ಲಾಂಟ್ ಕಿಂಗ್ಡಮ್ ಲೆಸನ್ ಅಲ್ಲಿ ಕೆಲವೊಂದು ಜಿಮ್ನೋಸ್ಪರ್ಮ್ಸ್ ಮತ್ತೆ ಟೆರಿಡೋಫೈಟ್ಸ್ ಟೋಟಲ್ ಲೈಫ್ ಸೈಕಲ್ NCERT ಅಲ್ಲಿ ಆರ್ಡರ್ ವೈಸ್ ಕೊಟ್ಟಿಲ್ಲ. ಸೊ ಅದನ್ನ ನಾನು ಪ್ರತಿಯೊಂದನ್ನು ಪ್ಲಾಂಟ್ ಕಿಂಗ್ಡಮ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಇಂದ ಲಾಸ್ಟ್ ತನಕನು ಸಿಂಪಲ್ ಆಗಿ ಈಸಿ ಆಗಿ ಒಂದು 6 ವಿಡಿಯೋಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಅಂದ್ರೆ ಇಂಟ್ರೊಡಕ್ಷನ್ ಒಂದು ವಿಡಿಯೋ, ಆಲ್ಗೆ ಒಂದು ವಿಡಿಯೋ, ಬ್ರಿಯೋಫೈಟ್ ಒಂದು ವಿಡಿಯೋ, ಆ ತರ. ಸೊ 6 ವಿಡಿಯೋಸ್ ಇದೆ. ಸೊ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಇದೇ ಚಾನಲ್ ಇನ ಪ್ಲೇ ಲಿಸ್ಟ್ ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಪ್ಲಾಂಟ್ ಕಿಂಗ್ಡಮ್ ಅಂತಂದೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲಾ ವಿಡಿಯೋಸ್ ಕೂಡ ಪ್ಲೇ ಆಗುತ್ತೆ. ಸೊ ಒಂದಾದ್ಮೇಲೆ ಒಂದು ವಿಡಿಯೋಸ್ ನೀವು ಅದರಲ್ಲಿ ನೋಡ್ತಾ ಬರ್ಬೋದು. ಅದಲ್ಲದೆ ಸಿಂಪಲ್ ಟ್ರಿಕ್ಸ್ ಮತ್ತೆ ಟಿಪ್ಸ್ ಕೂಡ ವಿಡಿಯೋಸ್ ಕೂಡ ಅದರಲ್ಲಿ ಆ ಲೆಸನಿನ ಸಿಂಪಲ್ ಟ್ರಿಕ್ಸ್ ಮತ್ತೆ ಟಿಪ್ಸ್ ಮತ್ತೆ ಟ್ರಿಕ್ಸ್ ವಿಡಿಯೋಸ್ ಕೂಡ ಇದೆ. ಸೊ ಅದನ್ನು ಕೂಡ ನೀವು ಅಲ್ಲಿ ನೋಡ್ಬೋದು. ಸರಿನಾ? ಸೊ ನಾನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಥವಾ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ನಾನು ವಿಡಿಯೋನ ಲಿಂಕ್ ಹಾಕಿರ್ತೀನಿ. ಎಂಡ್ ಆಗ್ಬೇಕಾದ್ರೆ ಲಾಸ್ಟಿಗೆ ಎಂಡ್ ಸ್ಕ್ರೀನ್ ಅಲ್ಲಿ ಲಿಂಕ್ ಕಾಣಿಸುತ್ತೆ ನಿಮಗೆ. ಅದನ್ನ ನೀವು ಲಿಂಕ್ ಅಂದ್ರೆ ವಿಡಿಯೋ ಇನ ಒಂದು ಸ್ಮಾಲ್ ಇಮೇಜ್ ಕಾಣಿಸುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇದಾದ್ಮೇಲೆ ನೋಡ್ಬೋದು. ಈಗ ನಿಮಗೆ ಟೈಮ್ ನೋಡ್ಲಿಕ್ಕೆ ಇಲ್ಲ ಅಂತಂದ್ರೆ ಓಪನ್ ಮಾಡಿ ವಾಚ್ ಲೇಟರ್ ಅಂತ ಸೇವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಯಾವಾಗಾದ್ರೂ ಟೈಮ್ ಇದ್ದಾಗ ಎಕ್ಸಾಮ್ ಆದ್ಮೇಲೆ ನೀವು ನೋಡ್ಬೋದು, ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಆದ್ಮೇಲೆ ನೋಡ್ಬೋದು. ಓಕೆನಾ? ನೆಕ್ಸ್ಟ್ ನಾನು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಂತ ವಿಡಿಯೋ ಮಾಡಿದ್ದೆ. ಸೊ ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಕೂಡ ಮಾಡಿದೀನಿ. ಅದನ್ನು ನಿಮಗೆ ಎಲ್ಲಿ ಸಿಗುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಥಿಯರಿ ಎಕ್ಸಾಮ್ ಫಸ್ಟ್ PUC ಅಂತ ಇದೆ, ಅದನ್ನ ಓಪನ್ ಮಾಡಿ. ಅಲ್ಲಿ ನಿಮಗೆ ಮಿಡ್ ಟರ್ಮ್ ಮಾಡೆಲ್ ಪೇಪರ್ ಸಾಲ್ವ್ ಆಗಿರ್ಬೋದು, ಮತ್ತೆ ಬೇರೆ ಡಿಸ್ಟ್ರಿಕ್ಟಿನ ಮಾಡೆಲ್ ಪೇಪರ್ ಸಾಲ್ವ್ ಮಾಡಿರುವಂತ ಏನು ವಿಡಿಯೋಸ್ ಸಿಗುತ್ತೆ. ಮತ್ತೆ ಇಂಪಾರ್ಟೆಂಟ್ ಕ್ವೆಶನ್ ವಿಡಿಯೋಸ್ ಕೂಡ ಇದೆ, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ವಿಡಿಯೋಸ್ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಸೊ ಇಂಪಾರ್ಟೆಂಟ್ ಡಯಾಗ್ರಾಮ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇದರ ಮೇಲೆ ಕ್ವೆಶನ್ ಬಂದೇ ಬರುತ್ತೆ ನೋಡ್ಕೊಳ್ಳಿ ಅಂತಂದೇಳಿ. ಸೊ ನೋಡಿ, ಇಲ್ಲಿ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಎರಡು ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್ ಅಲ್ಲಿನೂ OH ಇದೆ, ಮತ್ತೆ ಟೋಟಲ್ ಇರೋದು 5 ಕಾರ್ಬನ್, 1 2 3 4 5. ಸೊ 5 ಕಾರ್ಬನ್ ಇದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ರೈಬೋಸ್ ಶುಗರ್ ಅಂತ ಬರೀತೀರಾ. ನೆಕ್ಸ್ಟ್ 2 ರಿಂಗ್ ಸ್ಟ್ರಕ್ಚರ್ ಇರೋದು ಯಾವುದಕ್ಕೆ? ಪ್ಯೂರಿನ್. ಪಿರಮಿಡಿನಿಗೆ ಒಂದೇ ರಿಂಗ್ ಸ್ಟ್ರಕ್ಚರ್ ಇದೆ. NCERT ಅಲ್ಲಿ ಪ್ಯೂರಿನಿಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಡಿನೈನ್, ಮತ್ತೆ ಪಿರಮಿಡಿನಿಗೆ ಯುರಾಸಿಲ್ ಎಂದು ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಇದನ್ನ ಐಡೆಂಟಿಫೈ ಮಾಡಬಹುದು. ದಿಸ್ ಇಸ್ ದಟ್ ಈಸ್ ಪ್ಯೂರಿನ್ ಅಂಡ್ ದಿಸ್ ಇಸ್ ಯುರಾಸಿಲ್ ಅಂತ ಐಡೆಂಟಿಫೈ ಮಾಡ್ತೀರಾ. ಸರಿನಾ? ನೆಕ್ಸ್ಟ್ ನೀವು ಇನ್ನೊಂದು ಯಾವ ತರ ನೆನ್ಪಿಟ್ಕೋಬಹುದು ರಿಂಗ್ ಸ್ಟ್ರಕ್ಚರ್ಸ್ ಅಂತ ಅಂದ್ರೆ, ಪ್ಯೂರಿನ್ ನೇಮ್ ಚಿಕ್ಕದಿದೆ ನೋಡಿ, ಪ್ಯೂರಿನ್ ನೇಮ್ ಚಿಕ್ಕದಿದೆ, ಬಟ್ ಇದರಲ್ಲಿ ಎಷ್ಟು ರಿಂಗ್ ಸ್ಟ್ರಕ್ಚರ್ ಇರುತ್ತೆ? 2 ರಿಂಗ್ ಸ್ಟ್ರಕ್ಚರ್. ಪಿರಮಿಡ್ ಏನಿದೆ ಅಲ್ಲ, ನೇಮ್ ದೊಡ್ಡದಿದೆ, ಬಟ್ ಎಷ್ಟು ರಿಂಗ್ ಇರುತ್ತೆ? ಒಂದೇ ರಿಂಗ್ ಸ್ಟ್ರಕ್ಚರ್. ಈ ತರ ನೆನ್ಪಿಟ್ಕೋಬಹುದು. ಅಪೋಸಿಟ್ ಇದೆ. ಸೊ ದೀಸ್ ಟು ಆರ್ ಕಂಪ್ಲೀಟ್ಲಿ ಅಪೋಸಿಟ್ ಅಂತ ಹೇಳಿ ನೀವು ನೆನ್ಪಿಟ್ಕೋಬಹುದು. ಸರಿನಾ? ನೆಕ್ಸ್ಟ್, with respect to blood vascular system in frogs, name the special venous connection between. ಯಾವ್ದಾವ್ದು ಇದ್ರ ಮಧ್ಯೆ ಯಾವ್ದು ಕನೆಕ್ಷನ್ ಇದೆ ಅಂತ ಕೇಳಿದ್ದಾರೆ. ಲಿವರ್ ಅಂಡ್ ಇಂಟೆಸ್ಟೈನ್ ಗೆ ಏನಂತ ಹೇಳ್ತಾರೆ? ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್. ಮತ್ತೆ ಕಿಡ್ನಿ ಅಂಡ್ ಲೋಯರ್ ಬಾಡಿ ಪಾರ್ಟ್ಸ್ ಗೆ ಏನಂತ ಹೇಳ್ತೀರಾ? ರೀನಲ್ ಪೋರ್ಟಲ್ ಸಿಸ್ಟಮ್ ಅಂತ ಹೇಳ್ತೀರಾ. ನೆಕ್ಸ್ಟ್, ನೇಮ್ ದ ಲಾರ್ವಲ್ ಸ್ಟೇಜ್ ಇನ್ ದ ಡೆವಲಪ್ಮೆಂಟ್ ಆಫ್ ಫ್ರಾಗ್. ಯಾವುದು ಲಾರ್ವಾ? ಟ್ಯಾಡ್ಪೋಲ್ ಲಾರ್ವಾ ಇರುತ್ತೆ. ನೆಕ್ಸ್ಟ್, ರೈಟ್ ದ ಬಯೋಲಾಜಿಕಲ್ ನೇಮ್ಸ್ ಆಫ್ ದ ಫಾಲೋಯಿಂಗ್. ನಾನು ಹೇಳಿದ್ದೆ ಲಿವಿಂಗ್ ವರ್ಲ್ಡ್ ಅಲ್ಲಿ ಆ ಟೇಬುಲರ್ ಕಾಲಮ್ ಇಂದ ಕ್ವೆಶನ್ ಬಂದೇ ಬರುತ್ತೆ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಬಯೋಲಾಜಿಕಲ್ ನೇಮ್ ಅಂತಾನೆ ಸಪ್ರೇಟ್ ಆಗಿ ಕಾಲಮ್ ಇದೆ ಅಂತಂದ್ರೆ ಬಯೋಲಾಜಿಕಲ್ ನೇಮ್ ಇಸ್ ನಥಿಂಗ್ ಬಟ್ ಸೈಂಟಿಫಿಕ್ ನೇಮ್. NCERT ಅಲ್ಲಿನೂ ಕೂಡ ಬಯೋಲಾಜಿಕಲ್ ನೇಮ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಸೊ ಮ್ಯಾಂಗೋ ಮ್ಯಾಂಜಿಫೆರಾ ಇಂಡಿಕಾ, ವೀಸ್ಟ್ ಟಿಕಮ್ ಎಸ್ಟಿವನ್, ಮ್ಯಾನ್ ಹೋಮೋಸೆಪಿಯನ್ಸ್ ಅಂತ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಇಲ್ಲಿ ನೋಡಿ, 5 ಮಾರ್ಕ್ಸ್ ಕ್ವೆಶನ್. ವಾಟ್ ಇಸ್ ಲೈಕನ್? ಲೈಕನ್ ಅಂತ ಅಂದ್ರೆ ಏನು ನೀವು ಬರೀತೀರಾ. ಆಮೇಲೆ ನೇಮ್ ದ ಆಲ್ಗಲ್ ಅಂಡ್ ಫಂಗಲ್ ಕಾಂಪೊನೆಂಟ್ ಆಫ್ ಲೈಕನ್. ಆಲ್ಗಲಿಗೆ ಏನಂತ ಕರಿತೀವಿ? ಫೈಕೋಬಯಾಂಟ್. ಫಂಗಲ್ ಕಾಂಪೊನೆಂಟ್ ಗೆ ಏನಂತ ಕರಿತೀವಿ? ಮೈಕೋಬಯಾಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಸ್ಟೇಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಆಲ್ಗಲ್ ಅಂಡ್ ಫಂಗಲ್ ಕಾಂಪೊನೆಂಟ್ ಆಫ್ ಲೈಕನ್. ಆಲ್ಗಿ ಮತ್ತೆ ಫಂಗಲಿನ ಯಾವ ತರ ರಿಲೇಶನ್ಶಿಪ್ ಇದೆ ಅಂತ ಕೇಳಿದರೆ, ದಟ್ ಇಸ್ ಸಿಂಬಯೋಟಿಕ್ ಅಸೋಸಿಯೇಷನ್ ಇರುತ್ತೆ. ಆಲ್ಗೆ ಫುಡ್ ಪ್ರಿಪೇರ್ ಮಾಡಿದ್ರೆ ಫಂಗೈ ಶೆಲ್ಟರ್ ಕೊಡುತ್ತೆ. ನೆಕ್ಸ್ಟ್, ಲೈಕನ್ಸ್ ಆರ್ ವೆರಿ ಗುಡ್ ಪೊಲ್ಯೂಷನ್ ಇಂಡಿಕೇಟರ್ಸ್. ವೈ? ಯಾಕೆ ಅಂತಂದ್ರೆ ಪೊಲ್ಯೂಷನ್ ಜಾಸ್ತಿ ಇರೋ ಕಡೆ ಲೈಕನ್ಸ್ ಬೆಳೆಯೋದಿಲ್ಲ. ಸೊ ದಟ್ಸ್ ವೈ ಎಲ್ಲೆಲ್ಲಿ ಲೈಕನ್ಸ್ ಇಲ್ಲ, ಸೊ ಅಲ್ಲಿ ನಾವು ಏನಂತ ಕನ್ಫರ್ಮೇಶನ್ ತಗೋಬಹುದು?
ಯಾವ ಮರದ ಮೇಲೆ ಜಾಸ್ತಿ ಲೈಕನ್ಸ್ ಗ್ರೋ ಆಗಿಲ್ಲ ಅಲ್ಲಿ ಪೊಲ್ಯೂಷನ್ ಸುತ್ತಮುತ್ತ ಏರಿಯಾದಲ್ಲಿ ಜಾಸ್ತಿ ಇದೆ. ಎಲ್ಲಿ ಮರದ ತುಂಬಾ ಲೈಕನ್ಸ್ ಚೆನ್ನಾಗಿ ಬೆಳ್ಕೊಂಡಿದೆ ಅಂತಂದ್ರೆ ಅಲ್ಲಿ ಪೊಲ್ಯೂಷನ್ ಲೆವೆಲ್ ಕಡಿಮೆ ಇದೆ ಅಂತ ಅಲ್ಲಿ ನಾವು ಕಂಡುಹಿಡಿಬಹುದು. ನೆಕ್ಸ್ಟ್, ಸ್ಟೇಟ್ ದ ರೋಲ್ ಆಫ್ ಫಾಲೋಯಿಂಗ್. ಸ್ಟೊಮ್ಯಾಟ ಅಂದ್ರೆ ಏನ್ ರೋಲ್ ಇದೆ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂಡ್ ವಾಟರ್ ವೇಪರ್ ದಟ್ ಈಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ನೆಕ್ಸ್ಟ್, ಕ್ಯೂಟಿಕಲ್ನ ಏನು ಫಂಕ್ಷನ್ ಏನು ಅಂತಂದ್ರೆ ಪ್ರಿವೆಂಟ್ ಲಾಸ್ ಆಫ್ ವಾಟರ್. ಮತ್ತೆ ಇದು ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಇನ ಕೂಡ ಒಂದು ವಿಡಿಯೋ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದೀನಿ, ಸೊ ನೀವು ಅದನ್ನು ಕೂಡ ನೋಡಬಹುದು. ಫೋಲ್ಡರ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಫೋಲ್ಡರ್ ಇದೆ, ಸೊ ಆ ಲೆಸನ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನೀವು ಅದರಲ್ಲಿ ನೋಡಬಹುದು. ನೆಕ್ಸ್ಟ್, ಮೀಸೋಫಿಲಿನ ಫಂಕ್ಷನ್ ಏನು ಅಂತಂದ್ರೆ ಫೋಟೋಸಿಂಥಸಿಸ್. ಯೂಶುವಲಿ ಡೈಕಾಟ್ ಲೀಫ್ ಅಲ್ಲಿ 2 ತರ ಮೀಸೋಫಿಲ್ ಇರುತ್ತೆ, ಒಂದು ಪ್ಯಾಲಿಸೈಡ್ ಮತ್ತೆ ಇನ್ನೊಂದು ಸ್ಪಾಂಜಿ ಪ್ಯಾರೆನ್ಕೈಮಾ ಮೀಸೋಫಿಲ್. ಮೊನೊಕಾಟ್ ಅಲ್ಲಿ ಐಸೋಬೈಲಾಟ್ರಲ್ ಇರೋದ್ರಿಂದ ಒಂದೇ ತರ ಮೀಸೋಫಿಲ್ ಇರುತ್ತೆ. ಸೊ ಅದೇನ್ ಕೆಲಸ ಮಾಡುತ್ತೆ ಅಂದ್ರೆ ಫೋಟೋಸಿಂಥಸಿಸ್, ಬಿಕಾಸ್ ಇನ್ ಮೀಸೋಫಿಲ್ ಸೆಲ್ಸ್ ಇಟ್ ಇಸ್ ಕಂಪ್ಲೀಟ್ಲಿ filled with more number of chloroplast. Next, bulliform cells in a function ಏನು? That is many times in all question papers they have asked this question about bulliform cells. ಎಲ್ಲಿರುತ್ತೆ? ಮೊನೊಕಾಟಿನ ಅಪರ್ ಎಪಿಡರ್ಮಿಸ್ ಅಂತಂದ್ರೆ ಅಡಾಕ್ಸಿಯಲ್ ಎಪಿಡರ್ಮಿಸ್ ಅಲ್ಲಿ ಕೆಲವೊಂದು ಟ್ರಾನ್ಸ್ಪರೆಂಟ್ ಸೆಲ್ಸ್ ಇರ್ತದೆ, ಎಂಟಿ ಸೆಲ್ಸ್ ಇರುತ್ತೆ, ಅದನ್ನ ಬುಲಿಫಾರ್ಮ್ ಸೆಲ್ಸ್ ಅಂತ ಕರಿತೀವಿ. ಸೊ ವಾಟರ್ ಫುಲ್ ತುಂಬಿಕೊಂಡಾಗ ಟರ್ಶಿಡ್ ಇರುತ್ತೆ, ಅವಾಗ ಲೀಫ್ ಓಪನ್ ಇರುತ್ತೆ. ವಾಟರ್ ಕಡಿಮೆ ಆದಂಗೆ ಏನಾಗುತ್ತೆ, ಅದು ಫ್ಲಾಸಿಡ್ ಆಗಿ ಲೀಫ್ ರೋಲ್ ಆಗುತ್ತೆ. ಯಾಕೆ ಅಂತಂದ್ರೆ ಟು ಅವಾಯ್ಡ್ ಟ್ರಾನ್ಸ್ಪಿರೇಷನ್. ನೆಕ್ಸ್ಟ್, ಟ್ರೈಕೋಮ್ಸ್ ನ ಫಂಕ್ಷನ್ ಏನು? ಸೊ ಇದನ್ನು ಕೂಡ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಒಂದು 30 ಸೆಕೆಂಡ್ಸ್ 30 to 40 ಸೆಕೆಂಡ್ಸ್ ಅಲ್ಲಿ ನಿಮಗೆ ಕಾನ್ಸೆಪ್ಟ್ ರಿವಿಷನ್ ಆಗುತ್ತೆ. ಸೊ ರೂಟ್ ಹೇರ್ಸ್ ಮತ್ತೆ ಟ್ರೈಕೋಮ್ಸ್ ನ ನಾನು ಒಂದು 30 ಸೆಕೆಂಡ್ಸ್ 35 ಸೆಕೆಂಡ್ಸ್ ಅಲ್ಲೇನೆ ಏನಾಗಿದೆ, ಕಂಪ್ಲೀಟ್ ರಿವಿಷನ್ ಆಗಿದೆ. ಸೊ ಆತರ ನೀವು ನೋಡಿದ್ರೆ ಬೇಗ ಬೇಗ ನೀವು ರಿವಿಷನ್ ಮಾಡ್ಕೋಬಹುದು ಕಾನ್ಸೆಪ್ಟ್ಸ್ ನ ನೋಡಿ. ಸೊ ಟ್ರೈಕೋಮ್ಸ್ ಅಂತ ಪ್ರಿವೆಂಟ್ ವಾಟರ್ ಲಾಸ್ ಡ್ಯೂರಿಂಗ್ ಟ್ರಾನ್ಸ್ಪಿರೇಷನ್. ನೆಕ್ಸ್ಟ್, ವಾಟ್ ಆರ್ ಕ್ರೊಮ್ಯಾಟಿನ್ ಫೈಬರ್ಸ್? ಕ್ರೊಮ್ಯಾಟಿನ್ ಫೈಬರ್ಸ್ ಅಂತಂದ್ರೆ ಏನಿರ್ತದೆ? ಡಿಎನ್ಎ ಇರುತ್ತೆ, ಡಿಎನ್ಎ ಜೊತೆಗೆ ಹಿಸ್ಟೋನ್ ಪ್ರೋಟೀನ್ಸ್ ಇರುತ್ತೆ, ಮತ್ತೆ ಜೊತೆಗೆ ಅಲ್ಲಲ್ಲಿ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಕೂಡ ಇರ್ತದೆ, ಮತ್ತೆ ಕೆಲವೊಂದು ಆರ್ ಎನ್ ಎ ಕೂಡ ಇರ್ತದೆ, ಸೊ ಇದಿಷ್ಟು ಸೇರಿಸಿದ್ರೆ ಯಾವುದು? ಸೊ ಆಲ್ ದೀಸ್ ಕಂಬೈನ್ಲಿ known as what? Chromatin fibers. Next, write about the classification of chromosomes based on the position of the centromere. So this is expected question and repeated in other question papers also. So ಏನಂತ ಬರೀತೀರಾ? ಮೆಟಾಸೆಂಟ್ರಿಕ್, ಸಬ್ಮೆಟಾಸೆಂಟ್ರಿಕ್, ಟೀಲೋಸೆಂಟ್ರಿಕ್, ಆಕ್ರೋಸೆಂಟ್ರಿಕ್ ಅಂತ ಬರೀತೀರಾ. Next, write any 5 important characteristics of amphibia. So this is also characters ನ questions, ಕ್ಯಾರೆಕ್ಟರ್ಸ್ ಮೇಲೆ ಕ್ವೆಶನ್ಸ್ ಬಂದೇ ಬರುತ್ತೆ ಅಂತ ಹೇಳ್ತೆ. ಸೊ ಆಂಫಿಬಿಯಾ ಬಗ್ಗೆ ಕೇಳಿದರೆ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದ ಗಿವನ್ ಪಿಕ್ಚರ್ ಆನ್ಸರ್ ದ ಫಾಲೋಯಿಂಗ್. ಸೊ ಈ ಪಿಕ್ಚರ್ ಪ್ರಕಾರ ಕ್ವೆಶನ್ ಏನ್ ಕೇಳಿದ್ದಾರೆ ನೋಡೋಣ. ವಿಚ್ ಸೆಲ್ ಈಸ್ ಶೋನ್ ಇನ್ ದ ಪಿಕ್ಚರ್? ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ್ದಿದು ಅನಿಮಲ್ ಸೆಲ್. ಗಿವ್ ಎನಿ 4 ರೀಸನ್ಸ್ ಟು ಸಪೋರ್ಟ್ ಯುವರ್ ಆನ್ಸರ್. ಇದು ಅನಿಮಲ್ ಸೆಲ್ ಅಂತಾನೆ ಕಂಡಿಡಿದ್ರಾ ಹೆಂಗೆ ಅಂತ ಕೇಳಿದ್ದಾರೆ. ಸೊ ಹೆಂಗೆ ಅಂತ ಅಂದ್ರೆ ಒಂದು ಏನಿರಲ್ಲ, ಇದರಲ್ಲಿ ಸೆಲ್ ವಾಲ್ ಇರೋದಿಲ್ಲ, ಔಟರ್ ಲೇಯರ್ ಸೆಲ್ ವಾಲ್ ಕಾಣಿಸಲ್ಲ. ನೆಕ್ಸ್ಟ್, ಪ್ಲಾಸ್ಟಿಡ್ಸ್ ಇರೋದಿಲ್ಲ, ಕ್ಲೋರೋಪ್ಲಾಸ್ಟ್ ಇಲ್ಲ, ಮತ್ತೆ ಪ್ರೆಸೆನ್ಸ್ ಆಫ್ ಸೆಂಟ್ರೋಲ್ ಕಾಣಿಸುತ್ತೆ, ಅದೇ ಪ್ಲಾಂಟ್ಸ್ ಅಲ್ಲಿ ಕಾಣಿಸಲ್ಲ. ನೆಕ್ಸ್ಟ್, ಲಾರ್ಜ್ ವ್ಯಾಕ್ಯೂಲ್ ಇಲ್ಲ ಇದರಲ್ಲಿ. ಪ್ಲಾಂಟ್ಸ್ ಅಲ್ಲಿ ಹೇಗೆ ವ್ಯಾಕ್ಯೂಲೇ 90% ಆಫ್ ದ ಸೆಲ್ ಫಿಲ್ ಆಗಿರುತ್ತಲ್ಲ, ಆ ತರ ಇದರಲ್ಲಿ ಇಲ್ಲ. ಸೊ ಇದೆಲ್ಲದ್ರಿಂದ ನಾವೇನಂತ ಹೇಳ್ಬೋದು? ಸೊ ದಿಸ್ ಇಸ್ ಅನಿಮಲ್ ಸೆಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ಐಡೆಂಟಿಫೈ ದ ಪಾರ್ಟ್ ಎ ಅಂಡ್ ಸ್ಟೇಟ್ ದ ಫಂಕ್ಷನ್ ಆಫ್ ಇಟ್. ಪಾರ್ಟ್ ಎ ಏನ್ ತೋರಿಸ್ತಾ ಇದ್ದಾರೆ? ಸೊ ದಿಸ್ ಇಸ್ ಮೈಟೋಕಾಂಡ್ರಿಯಾ ಅಂತ ಐಡೆಂಟಿಫೈ ಮಾಡ್ತೀರಾ, ಅದಕ್ಕೆ 1 ಮಾರ್ಕ್ಸ್. ಇದರ ಫಂಕ್ಷನ್ ಏನು ಅಂತ ಕೇಳಿದ್ರೆ, ಸೊ ದಟ್ ಈಸ್ ಸೆಲ್ಯುಲರ್ ರೆಸ್ಪಿರೇಷನ್ ಗೆ ಹೆಲ್ಪ್ ಆಗುತ್ತೆ, ಮತ್ತೆ ಪವರ್ ಹೌಸ್ ಆಫ್ ದ ಸೆಲ್, ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಪವರ್, ದಟ್ ಈಸ್ ಎಟಿಪಿ. ಸರಿನಾ? ಸೊ ಇದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ 41, give reasons for the following. At high temperature the enzyme stops functioning. ನೋಡಿ, ಎನ್ಸೈಮ್ಸ್ ಯಾವಾಗಲೂ ಆಪ್ಟಿಮಮ್ ಟೆಂಪರೇಚರ್ ಮತ್ತೆ ಆಪ್ಟಿಮಮ್ pH ಅಲ್ಲಿ ವರ್ಕ್ ಆಗುತ್ತೆ. ಟೆಂಪರೇಚರ್ ಕಡಿಮೆ ಆದ್ರೂ ಕೂಡ ಕಷ್ಟ, ಟೆಂಪರೇಚರ್ ಜಾಸ್ತಿ ಆದ್ರೂ ಕೂಡ ಕಷ್ಟ. ಸೊ ಎಷ್ಟು ಟೆಂಪರೇಚರ್ ಎಷ್ಟು pH ಅಲ್ಲಿ ವರ್ಕ್ ಮಾಡಬೇಕು ಅಂತ ಫಿಕ್ಸ್ ಆಗಿರುತ್ತೆ, ಅದರ ನೇಚರ್ ಕ್ಯಾರೆಕ್ಟರ್ ಯಾವ ತರ ಇರುತ್ತೆ ಅಷ್ಟರಲ್ಲೇನೆ ಅದು ವರ್ಕ್ ಮಾಡುತ್ತೆ. ಸೊ ಜಾಸ್ತಿ ಆದ್ರೆ ಏನ್ ತೊಂದರೆ ಆಗುತ್ತೆ? ಹೈ ಟೆಂಪರೇಚರ್ ಎನ್ಸೈಮ್ಸ್ ಇಸ್ ನಥಿಂಗ್ ಬಟ್ ವಾಟ್ ದೇ ಆರ್ ಪ್ರೋಟೀನ್ಸ್. ಸೊ ಪ್ರೋಟೀನಿನ ಸ್ಟ್ರಕ್ಚರ್ ಹಾಳಾಗುತ್ತೆ, ಡಿನೇಚರ್. ಓಕೆನಾ? ಸೊ ಡಿನೇಚರ್ ಆಫ್ ಪ್ರೋಟೀನ್ at high temperature takes place. That's why it will not work in high temperature. Next, in human beings some essential amino acids are required. See, amino acids are divided into 2, essential ಮತ್ತೆ non essential. ನಾನ್ ಎಸೆನ್ಷಿಯಲ್ ಅಂತ ಅಂದ್ರೆ ನಮಗೆ ಬೇಕಾಗಿಲ್ಲ, ಯಾಕಂದ್ರೆ ನಮ್ಮ ಬಾಡಿನೇ ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಎಸೆನ್ಷಿಯಲ್ ಅಂತಂದ್ರೆ ಅವರ್ ಬಾಡಿ ಇಸ್ ನಾಟ್ ಪ್ರೊಡ್ಯೂಸಿಂಗ್ ದೀಸ್ ಎನ್ಸೈಮ್ಸ್, ದಟ್ ಇಸ್ ದೀಸ್ ಅಮೈನೋ ಆಸಿಡ್ಸ್.
That's why we need to complete that through our diet. ಸೊ ಊಟದಿಂದ ನಾವು ಇದನ್ನ ಸಪ್ಲೈ ಮಾಡಬೇಕು ಬಾಡಿಗೆ. ಸೊ ಯಾಕೆ ಬೇಕಾಗುತ್ತೆ ಅಂತಂದ್ರೆ ದಟ್ ಈಸ್ ಅಮೈನೋ ಆಸಿಡ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್. ಪ್ರೋಟೀನ್ಸ್ ಎಲ್ಲ ಆಗೋದ್ರಿಂದನೇ ಅಮೈನೋ ಆಸಿಡ್ಸ್ ಇರೋದ್ರಿಂದನೇ ಪ್ರೋಟೀನ್ಸ್ ಆಗೋದು. ಅಮೈನೋ ಆಸಿಡ್ಸ್ ಕೂಡಿಸಿದ್ರೆ ಏನಾಗುತ್ತೆ, ಪ್ರೋಟೀನ್ಸ್ ಆಗುತ್ತೆ. ಸೊ ಈ ಪ್ರೋಟೀನ್ಸ್ ಯಾವ್ದಕ್ಕೆ ಬೇಕು ಅಂತಂದ್ರೆ ನಾರ್ಮಲ್ ಫಂಕ್ಷನಿಂಗ್ ಆಫ್ ದ ಬಾಡಿಗೆ ಪ್ರೋಟೀನ್ಸ್ ಬೇಕು. ಸೊ ಹಂಗಾಗಿ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಆರ್ ರಿಕ್ವೈರ್ಡ್. ನೆಕ್ಸ್ಟ್, ಅಪೋಎನ್ಸೈಮ್ಸ್ ಅಲೋನ್ ಕೆನಾಟ್ ಫಂಕ್ಷನ್. ಹೌದು, ಅಪೋಎನ್ಸೈಮ್ ಅಂತಂದ್ರೆ ಪ್ರೋಟೀನ್ ಪಾರ್ಟ್. ಈ ಪ್ರೋಟೀನ್ ಪಾರ್ಟ್ ಜೊತೆಗೆ ಕೋಫ್ಯಾಕ್ಟರ್ಸ್ ಸೇರ್ಬೇಕು. ಸೊ ಕೋಫ್ಯಾಕ್ಟರ್ಸ್ ಸೇರಿದ್ರೆ ಅವಾಗ ಏನಾಗುತ್ತೆ, ಏನು ಎನ್ಸೈಮಿನ ಫಂಕ್ಷನ್ ಕರೆಕ್ಟ್ ಆಗಿ ಆಗುತ್ತೆ. ಸೊ ಅಪೋಎನ್ಸೈಮ್ ಇಸ್ ನಥಿಂಗ್ ಬಟ್ ಪ್ರೋಟೀನ್ ಅಂಡ್ ನಾನ್ ಪ್ರೋಟೀನ್ ಪಾರ್ಟ್ ಇಸ್ ನೋನ್ ಆಸ್ ಕೋಫ್ಯಾಕ್ಟರ್ಸ್. ಸರಿನಾ? ಸೊ ಇಲ್ಲಿ ಹೇಳಿದ್ದೀನಿ ನೋಡಿ. It requires cofactors to make the enzyme catalytically active. So enzyme function ಆಗಬೇಕು, catalytically enzyme ನ catalyze ಮಾಡಬೇಕು ಅಂತಂದ್ರೆ cofactors ಕೂಡ ಬೇಕಾಗುತ್ತೆ. ನೆಕ್ಸ್ಟ್, ಸೆಲ್ಯುಲೋಸ್ ಕೆನಾಟ್ ಹೋಲ್ಡ್ ಅಯೋಡಿನ್. ಯಾಕೆ ಅಂತಂದ್ರೆ ಸೆಲ್ಯುಲೋಸ್ ಸ್ಟಾರ್ಚ್ ತರ ಹೆಲಿಕಲ್ ಸ್ಟ್ರಕ್ಚರ್ ಇಲ್ಲ, ಕಾಂಪ್ಲೆಕ್ಸ್ ಹೆಲಿಸಸ್ ಇಲ್ಲ. ಸೊ ಹಂಗಾಗಿ ಇದ್ರೊಳಗಡೆ ಅಯೋಡಿನ್ ಹೋಲ್ಡ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಹೆಲಿಕ್ಸ್ ಇದ್ರೆ ಏನಾಗುತ್ತೆ, ಈಸಿಯಾಗಿ ಇಟ್ ವಿಲ್ ಹೋಲ್ಡ್ ಅಯೋಡಿನ್. ಬಟ್ ಹೆಲಿಕ್ಸ್ ಇಲ್ಲ ಸೆಲ್ಯುಲೋಸ್ ಅಲ್ಲಿ. ಸೊ ಹಂಗಾಗಿ ಹೆಲಿಕ್ಸ್ ಅಂತ ಅಂದ್ರೆ ಈ ತರ ಟ್ವಿಸ್ಟ್ ಆಗಿರುವಂತದ್ದು ಸ್ಟ್ರಕ್ಚರ್. ಸೊ ಹಂಗಾಗಿ ಇಟ್ ವಿಲ್ ನಾಟ್ ಹೋಲ್ಡ್ ಅಯೋಡಿನ್. ನೆಕ್ಸ್ಟ್, ಲಿಪಿಡ್ಸ್ ಆರ್ ನಾಟ್ ಸ್ಟ್ರಿಕ್ಟ್ಲಿ ಮ್ಯಾಕ್ರೋಮಾಲಿಕ್ಯೂಲ್ಸ್. ನೋಡಿ, ಲಿಪಿಡ್ಸ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಲ್ಲ, ಬಟ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಲ್ಲಿ ನಾವು ನೋಡ್ತೇವೆ. ಯಾಕೆ? ಸಪರೇಷನ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಸೊ ಇಲ್ಲಿ ಏನಿಟ್ಟಿರ್ತಾರೆ, ಒಂದು ಮೆಶ್ ಇಟ್ಟಿರ್ತಾರಲ್ವಾ. ಸೊ ಇಲ್ಲಿಂದ ಏನಾಗುತ್ತೆ, ಹೆವಿ ಇರೋದು, ಸೊ ಈ ಹೋಲ್ಸ್ ಇಂದ ಈ ಹೋಲ್ಸ್ ಗಿಂತ ಹೆವಿ ಇರೋದು ಎಲ್ಲ ಇಲ್ಲೇ ಉಳ್ಕೊಂಡು ಹೋಗುತ್ತೆ. ಸೊ ಲೈಟ್ ಇರೋದೆಲ್ಲ ಏನಾಗುತ್ತೆ, ಕೆಳಗಿರುತ್ತೆ. ಸೊ ಇಲ್ಲಿ ಮೈಕ್ರೋ ಮಾಲಿಕ್ಯೂಲ್ಸ್ ಇದ್ರೆ ಇಲ್ಲಿ ಏನಿರುತ್ತೆ, ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಇರ್ತದೆ. ಸೊ ಲಿಪಿಡ್ಸ್ ಇಂದ ಏನಾಗುತ್ತೆ ಅಂದ್ರೆ, ಸೊ ಕ್ರಶ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಸೊ ಲಿಪಿಡ್ಸ್ ಏನಾಗುತ್ತೆ, ವೆಸಿಕಲ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಆಮೇಲೆ ಇದು ಏನು ವಾಟರ್ ಇನ್ಸಾಲ್ಯುಬಲ್ ಇದೆ. ಸೊ ಹಂಗಾಗಿ ಇಲ್ಲೇ ಮೇಲೆ ಉಳ್ಕೊಂಡು ಹೋಗುತ್ತೆ. ಇಲ್ಲಿ ಸಾಲ್ಯುಬಲ್ ಆಗಿ ಏನ್ ಹೋಗ್ಬೇಕಾಗುತ್ತಲ್ಲ ಆತರ ಹೋಗಲ್ಲ. ಓಕೆನಾ? ಸೊ ದಟ್ಸ್ ವೈ ಇಟ್ ಇಸ್ ನಾಟ್ ಸ್ಟ್ರಿಕ್ಟ್ಲಿ macromolecule. Though it is seen in macromolecule, but it is not strictly macromolecule, it is micromolecule. So ಇದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. 41. Next 42 ನೋಡಿ. Summarize the significance of mitosis ಮತ್ತೆ ಮಿಯೋಸಿಸ್. ಮೈಟೋಸಿಸ್ ಮತ್ತೆ ಮಿಯೋಸಿಸ್ ನ ಸಿಗ್ನಿಫಿಕೆನ್ಸ್ ಅಂತ ಹೇಳಿ 2 ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದನ್ನ ಸೇರಿಸಿ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್, ಅಬ್ಸರ್ವ್ ದ ಗಿವನ್ ಪಿಕ್ಚರ್ ಆಫ್ ಡೈಕಾಟಿಲಿನಸ್ ಸೀಡ್ಸ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್. ನಾನು ಹೇಳಿದ್ದೆ ಇದನ್ನ ಲೇಬಲಿಂಗಿಗೆ ಮಾಡಿ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಡಯಾಗ್ರಾಮ್ ಅಂತ ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ಹೇಳಿದ್ದೆ. ಸೊ ನೋಡಿ ಏನ್ ಕ್ವೆಶನ್ ಕೇಳ್ತಾರೆ ಅಂತ. ಲೇಬಲ್ ದ ಪಾರ್ಟ್ ಎ ಅಂಡ್ ರೈಟ್ ಇಟ್ಸ್ ಫಂಕ್ಷನ್. ಪಾರ್ಟ್ ಎ ಏನು, ಇದು ಕಾಟಿಲಿಡನ್. ಇದು ಎಂಬ್ರಿಯೋನಲ್ ಆಕ್ಸಸ್ ಆದ್ರೆ ಇದೇನಾಗುತ್ತೆ, ಕಾಟಿಲಿಡನ್. ಇಲ್ಲಿ ಪ್ಲಿಮ್ಯೂಲ್ ಇದ್ರೆ ಇಲ್ಲಿ ಕೆಳಗಡೆ ಏನಾಗುತ್ತೆ, ರಾಡಿಕಲ್ ಇದೆ. ಸೊ ಇದು ಕಾಟಿಲಿಡನ್. ಕಾಟಿಲಿಡನ್ ಫಂಕ್ಷನ್ ಏನು ಅಂತಾನೆ, ಫುಡ್ ರಿಸರ್ವ್, ಊಟ ರಿಸರ್ವ್ ಮಾಡಿರ್ತಿರುತ್ತೆ. ನೆಕ್ಸ್ಟ್, ನೇಮ್ ದ ಔಟರ್ ಅಂಡ್ ಇನ್ನರ್ ಲೇಯರ್ಸ್ ಆಫ್ ದ ಸೀಡ್ ಕೋಟ್. ಸೀಡ್ ಕೋಟ್, ಸೊ ಸೀಡ್ ಇದೆ ಅಂತಂದ್ರೆ ಇದಕ್ಕೆ 2 ಲೇಯರ್ ಇರುತ್ತೆ, ಔಟರ್ ಮತ್ತೆ ಇನ್ನರ್ ಲೇಯರ್. ಸೊ ಔಟರ್ ಲೇಯರ್ ಗೆ ನಾವೇನಂತ ಕರಿತೀವಿ, ಟೆಸ್ಟಾ ಅಂತ ಕರಿತೀವಿ. ಇನ್ನರ್ ಲೇಯರ್ ಗೆ ನಾವೇನಂತ ಕರಿತೀವಿ, ಟೆಗ್ಮೆನ್ ಅಂತ ಕರಿತೀವಿ. ಸೊ ಟೆಸ್ಟಾ ಅಂಡ್ ಟೆಗ್ಮೆನ್ ಅಂದ್ರೆ ಓವ್ಯೂಲ್ ಅಲ್ಲಿ ಔಟರ್ ಇಂಟೆಗ್ಯುಮೆಂಟ್ ಇನ್ನರ್ ಇಂಟೆಗ್ಯುಮೆಂಟ್ ಏನಿತ್ತಲ್ಲ ಅದೇ ನೆಕ್ಸ್ಟ್ ಏನಾಗುತ್ತೆ, ಟೆಸ್ಟಾ ಮತ್ತೆ ಟೆಗ್ಮೆನ್ ಆಗುತ್ತೆ. ನೆಕ್ಸ್ಟ್, ನೇಮ್ ದ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ ದ ಸೀಡ್ ಟು ದ ಫ್ರೂಟ್ ವಾಲ್. ನೋಡಿ, ಫ್ರೂಟ್ ವಾಲಿಗೂ ಮತ್ತೆ ಸೀಡಿಗೂ, ಸೊ ಇದು ಫ್ರೂಟ್ ಅಂತ ಅಂದ್ರೆ ಸೀಡ್. ಸೊ ಇದಕ್ಕೆ ಮತ್ತೆ ಇದಕ್ಕೆ ಇರುವಂತ ಅಟ್ಯಾಚ್ಮೆಂಟ್, ಈ ಅಟ್ಯಾಚ್ಮೆಂಟ್ ಏನಂತ ಕರಿತೀವಿ ನಾವು, ಹೈಲಮ್. ಹೈಲಮ್ ಇಸ್ ಸ್ಕಾರ್. ಸೊ ಹಂಗಾಗಿ ನಾವು ಸೀಡ್ ತೆಗೆದ್ರೆ ನಿಮ್ಗೆ ಅಲ್ಲಿ ಒಂದು ಪಾಯಿಂಟ್ ಕಾಣಿಸುತ್ತೆ. ಏನು ಅದೇನ್ ಪಾಯಿಂಟ್ ಅಂದ್ರೆ ಅಟ್ಯಾಚ್ ಆಗಿರುವಂತ ಒಂದು ಪಾಯಿಂಟ್. ನೀವು ಬಟಾಣಿ ಕಾಳು ಸುಲಿಬೇಕಾದ್ರೆ ಆರಾಮಾಗಿ ಈಸಿಯಾಗಿ ನೋಡ್ತೀರಾ, ಆ ಕಾಳಿಗೆ ಒಂದು ಚಿಕ್ಕದಾಗಿ ಪಾಯಿಂಟ್ ಇರುತ್ತೆ, ನಾವು ಬಿಡಿಸ್ಬೇಕಾದ್ರೆ ಹೇಗೆ ಅಂಟ್ಕೊಂಡಿರುತ್ತಲ್ಲ ಅದು. So that is nothing but what hilum. Sarina? Next 44. Name the group of animals based on the given features. So idu ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿ ಆನ್ಸರ್ ಮಾಡ್ತೀರಾ. ಇದನ್ನ ಈ ತರ ಕ್ವೆಶ್ಚನ್ ಅಟೆಂಡ್ ಮಾಡಿದ್ರೆ ನಿಮಗೆ ಆರಾಮಾಗಿ 5 ಮಾರ್ಕ್ಸ್ ಸಿಗುತ್ತೆ. ಅಂದ್ರೆ ಬೇಗನೂ ಆಗುತ್ತೆ, ಟೈಮ್ ಹಿಡಿಯೋದಿಲ್ಲ, ಸೊ ಟೆನ್ಷನ್ ಕೂಡ ಇರೋದಿಲ್ಲ ಬರಿಬೇಕಾದ್ರೆ. ಅನಿಮಲ್ಸ್ ವಿತ್ ಕೈಟಿನಸ್ ಎಕ್ಸೋಸ್ಕೆಲಿಟನ್ ಯಾವುದು, ಆರ್ಥ್ರೋಪೊಡ. ಅನಿಮಲ್ಸ್ ವಿತ್ ಸಾಫ್ಟ್ ಬಾಡಿ ಮ್ಯಾಂಟಲ್ ಯಾವುದು, ಮೊಲಸ್ಕಾ. ನೆಕ್ಸ್ಟ್, ಅನಿಮಲ್ಸ್ ವಿತ್ ಕ್ರೀಪಿಂಗ್, ಕ್ರಾಲಿಂಗ್,
mode of locomotion and covered by dry cornified skin. ನೋಡಿ ಈ ಆನ್ಸರ್ ಏನು ಅವಾಗಲೇ ಕ್ವಶನ್ ಕೇಳಿದ್ರಲ್ಲ ಅದಕ್ಕೆ ಇಲ್ಲೇ ಆನ್ಸರ್ ಇದೆ. ಯಾವುದು 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳಿದ್ರು. ನೆಕ್ಸ್ಟ್ ಅದಕ್ಕೆ ಯಾವುದು ರೆಪ್ಟೈಲ್ಸ್. ನೆಕ್ಸ್ಟ್ ಆನಿಮಲ್ಸ್ ವಿತ್ ಫೆದರ್ಸ್ ಅಂಡ್ ನ್ಯೂಮ್ಯಾಟಿಕ್ ಬೋನ್ಸ್ ಅಂದಿದ ತಕ್ಷಣ ಏನು ನೆನಪಾಗುತ್ತೆ? ಫೆದರ್ಸ್, ನ್ಯೂಮ್ಯಾಟಿಕ್ ಬೋನ್ಸ್ ಇಸ್ ಏಪ್ಸ್. ನೆಕ್ಸ್ಟ್ ಸ್ಟ್ರೀಮ್ ಲೈನ್ ಬಾಡಿ ಇದೆ, ಕಾರ್ಟಿಲೇಜಿನ ಸೆಂಡೋಸ್ಕೆಲಿಟನ್ ಮತ್ತೆ ಪ್ಲೆಕಾಯ್ಡ್ ಸ್ಕೇಲ್ಸ್ ಇದೆ. ಬೋನಿ ಇಲ್ಲಿ ಕೇಳ್ತಾ ಇಲ್ಲ, ಕಾರ್ಟಿಲೇಜಸ್ ಸೆಂಡೋಸ್ಕೆಲಿಟನ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ? ಕಾಂಡಕ್ಟಿಸ್. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ದಟ್ ಈಸ್ ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಗೆ ಕೇಳುವಂತ ಕ್ವೆಶನ್ ನೋಡಿ, ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಗೆ ಸಾರಿ. ಸೊ ರೈಟ್ ಎನಿ 3 ಇಂಪಾರ್ಟೆನ್ಸ್ ಆಫ್ ಪ್ರೋಟೀನ್. ಪ್ರೋಟೀನಿನ ಫಂಕ್ಷನ್ಸ್ ಇಲ್ಲಿ ಬರೀತೀರಾ. ಸೊ ಯಾವ್ಯಾವ ತರ ಯೂಸ್ ಆಗುತ್ತೆ, ಸ್ಟ್ರಕ್ಚರಲ್ ಆಗಿನೂ ಯೂಸ್ ಆಗುತ್ತೆ, ಆಂಟಿಬಾಡಿ ತರನು ಯೂಸ್ ಆಗುತ್ತೆ, ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಆಫ್ ಸ್ಟ್ರಕ್ಚರ್ ಆಫ್ ಸೆಲ್ ಮೆಂಬ್ರೇನ್. ಸೊ ಅಲ್ಲಿ ಸೆಲ್ನ ಡಯಾಗ್ರಾಮ್ ಕೊಟ್ಬಿಟ್ಟು ಕ್ವಶನ್ ಕೇಳಿದ್ರಲ್ಲ, ಅದ್ರ ಬದಲಿಗೆ ಇಲ್ಲಿ ಈ ಕ್ವಶನ್ ಕೇಳಿದರೆ ಇದು ನಿಮಗೆ ನೆಕ್ಸ್ಟ್ ಯಾವಾಗಾದ್ರೂ ರಿಪೀಟ್ ಆಗ್ಬೋದು. ಸೊ ಯಾಕಂದ್ರೆ ಬಹಳ ಕ್ವಶನ್ ಪೇಪರ್ ಅಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್ ವಾಟ್ ಇಸ್ ಎಸ್ಟಿವೇಷನ್? ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಎಸ್ಟಿವೇಷನ್. ದಿಸ್ ಇಸ್ ಆಲ್ಸೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಎಸ್ಟಿವೇಷನ್ ಅಂತ ಏನು ಅಂತ ಬರೀತೀರಾ, ಟೈಪ್ಸ್ 4 ಇದೆಯಲ್ಲ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಸೊ ಅದನ್ನ ಬರ್ಬಿಟ್ಟು ಚಿಕ್ಕದಾಗಿ ಡಯಾಗ್ರಾಮ್ಸ್ ಹಾಕಿ, ಔಟ್ಲೈನ್ ಡಯಾಗ್ರಾಮ್ಸ್ ಇದೆಲ್ಲ ಅದನ್ನ ಹಾಕಿ ಎಕ್ಸಾಂಪಲ್ಸ್ ಇಲ್ಲಿ ಮೆನ್ಷನ್ ಮಾಡ್ತೀರಾ. ಸೊ ಅಲ್ಲಿಗೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವುದು ಈ ಪೇಪರ್ನ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೇಳ್ಬೋದು. ಅಂಡ್ ಸ್ಟೇ ಟ್ಯೂನ್ ಫಾರ್ ಮೈ ಅಪ್ಕಮಿಂಗ್ ವಿಡಿಯೋಸ್. Prepare well for your exams. Good luck to all of you. We'll meet you in the next video. Bye bye.